ಶಿವ, ಈಶ್ವರ ಅಂತ ಹೇಳ್ತೇವೆ ನಾವು, ಈಶ ಅಂತ ಹೇಳ್ತೇವೆ. ಶಂಭುರೀಶ ಪಶುಪತಿ. ಈಶ ಅಂತಂದರೆ ಪಶುಪತಿ, ಶಿವ ಅನ್ನೋದು ಪ್ರಸಿದ್ಧವಾದ, ಲೋಕಪ್ರಸಿದ್ಧವಾದ ಅರ್ಥ. ಅದರಿಂದ ಕ ಪ್ಲಸ್ ಈಶ ಅಂದರೆ ಬ್ರಹ್ಮರುದ್ರರು. ಕ ಪ್ಲಸ್ ಈಶ ಕೇಶ ಆಯಿತು. ಈ ಕೇಶರನ್ನು, ಬ್ರಹ್ಮರುದ್ರರನ್ನು ಸೃಷ್ಟಿ ಸಂಹಾರಗಳಲ್ಲಿ ಪ್ರವರ್ತಿಸುವವನು ಕೇಶವ. ಕೇಶವೂ ವರ್ತಯತಿ ಇತಿ ಕೇಶವ ಅಂತ. ಈ ಇಬ್ಬರನ್ನ ಸೃಷ್ಟಿ ಸಂಹಾರ ಕ್ರಿಯೆಗಳಲ್ಲಿ ತೊಡಗಿಸಿ ಅವರೊಳಗೆ ತಾನು ಬ್ರಹ್ಮನಾಮಕನಾಗಿ ಬ್ರಹ್ಮನೊಳಗಿದ್ದು ಸೃಷ್ಟಿ ಮಾಡುವವನು, ಶಿವನೊಳಗೆ ಶಿವನಾಮಕನಾಗಿ ಶಿವನೊಳಗಿದ್ದು ಸಂಹಾರ ಮಾಡುವವನು ಕೇಶವ ಅಂತ. ಜಗತ್ತಿನ ಸೃಷ್ಟಿ ಸಂಹಾರ ಕಾರಣನಾಗಿ ಬ್ರಹ್ಮರುದ್ರಾದಿಗಳಿಗೂ ನಿಯಾಮಕ ಅನ್ನುವ ಅರ್ಥ. ಇದು ಭಗವಂತನ ಮೂಲ ರೂಪಕ್ಕೆ ಸಂಬಂಧಪಟ್ಟಂಥ ಅರ್ಥ. ಆಮೇಲೆ ಇದಕ್ಕೆ ಅನೇಕ ಅರ್ಥಗಳನ್ನು ಮಾಡಬಹುದು, 10 100 ಅರ್ಥಗಳನ್ನು ಮಾಡಬಹುದು. ಅಂದರೆ ಇನ್ನೊಂದು ವಿಶಿಷ್ಟವಾದ ಅರ್ಥವನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಕ ಅಂದರೆ ಜಲ ಅಂತ ಹೇಳಿದೆ. ಕೇಶ ಅಂತಂದರೆ ಕೇಶೇತೆ ಇತಿ ಕೇಶ, ನೀರಿನಲ್ಲಿ ಮಲಗಿದವ ಅಂತ. ನೀರಿನಲ್ಲಿ ಮಲಗಿದವ, ಹೌದಲ್ಲ? ಮತ್ತು ಅವನ ಹೆಸರೇ ನಾರಾಯಣ ಅಂತ. ನಾರಾಯಣ ಅಂತಂದರೆ ಆಪೋ ನಾರಾಯಿತಿ ಪ್ರೋಕ್ತಾ ಆಪೋ ವೈ ನರಸೂನಮಃ ಅಯನಂ ತಸ್ಯತಾ ಪೂರ್ವಂ ತೇನ ನಾರಾಯಣ ಸ್ಮೃತಃ. ಜಗತ್ತು ಸೃಷ್ಟಿಯಾಗುವ ಮುಂಚೆ ಪ್ರಳಯ ಜಲಧಿಯಲ್ಲಿ ಮಲಗಿದವ ಅಂತ. ಆದ್ದರಿಂದ ಅವನನ್ನು ನಾರಾಯಣ ಅಂತ ಹೇಳ್ತಾರೆ. ಹಾಗಾದರೆ ಕೇಶ ಅಂದರೂ ನಾರಾಯಣ ಅಂದ್ರೆ ಒಂದೇ ಆಯಿತು. ಕೆ ಅಂದರೆ ನೀರಿನಲ್ಲಿ, ಸಪ್ತಮಿ. ಶ ಅಂದರೆ ಶೇತೆ, ನೀರಿನಲ್ಲಿ ಮಲಗಿದವ ಕೇಶವ. ನೀರಿನಲ್ಲಿ ಮಲಗಿದ್ದೇ ವಾ. ಉಪನಿಷತ್ತಲ್ಲಿ ಒಂದು ಮಾತಿದೆ, ಅದನ್ನು ಚೆನ್ನಾಗಿ ವಿವರಣೆ ಮಾಡ್ತಕ್ಕ ಶಬ್ದ ಇದೆ. ಶಯಾನೋ ಯಾತಿ ಸರ್ವತಃ. ಅವನು ಮಲಗಿರ್ತಾನೆ, ಮಲಗಿದ್ದ ಹಾಗೆ ಎಲ್ಲ ಕಡೆ ಹೋಗ್ತಾನೆ. ಇದು ಉಪನಿಷತ್ನಲ್ಲಿ ಭಗವಂತರ ವರ್ಣನೆ. ಶಯಾನಃ ಯಾತಿ ಸರ್ವತಃ, ಮಲಗಿರ್ತಾನೆ, ಇದ್ದಿಲ್ಲೇ ಇರ್ತಾನೆ, ಅದೂ ಮಲಗಿರ್ತಾನೆ, ಎಲ್ಲ ಕಡೆಗೂ ಹೋಗ್ತಾನೆ. ಅದರಿಂದ ಇವನು ಶೇತೆ ಮಲಗಿರ್ತಾನೆ. ಆಮೇಲೆ ವಾ ಅಂದರೆ ಟು ಗೋ, ವಾತಿ ಸರ್ವತಃ, ವಾ ಗತಿಗಂಧನಯೋ, ಮಲಗಿದಲ್ಲೇ ಇದ್ದು ಎಲ್ಲೆಡೆಯೂ ವ್ಯಾಪಿಸಿದವ ಅಂದರೆ ಸರ್ವಗತನಾಗಿ ಪ್ರಳಯ ಕಾಲದಲ್ಲಿ ಪ್ರಳಯೋದಧಿಯಲ್ಲಿ ವಿಹರಿಸುವವನು ಕೇಶವ. ಆಮೇಲೆ ಕೇಶ ಅಂತಂದರೆ, ನಾನು ಮೊನ್ನೆ ಕೂಡ ಇದನ್ನು ಹೇಳಿದ್ದೆ ಬೇರೆ ಒಂದು ಸಂದರ್ಭದಲ್ಲಿ, ಕಿರಣಗಳು, ಸೂರ್ಯಚಂದ್ರರ ಕಿರಣಗಳಿಗೆ ಕೇಶ ಅಂತ ಹೇಳ್ತಾರೆ. ಸೂರ್ಯನ ಕೂದಲು ಅಂದರೆ ಯಾವುದು? ಅವನ ಕಿರಣವೇ. ಅದನ್ನ ಕೇಶ ಅಂದರೆ ಅಂಶವಃ ಕೇಶ ಸಂಹಿತಾ ಅಂತ. ಕೇಶ ಅಂದರೆ ಕಿರಣಗಳು. ಆ ಸೂರ್ಯಚಂದ್ರರ ಕಿರಣಗಳಲ್ಲಿ ಇದ್ದು ಜಗತ್ತನ್ನು ಹಗಲು ರಾತ್ರಿಗಳಿಗೆ ಒಳಪಡಿಸಿ ಪ್ರವರ್ತಿಸುವವನು, ಜಗತ್ತನ್ನು ನಿಯಂತ್ರಿಸುವವನು ಕೇಶವ. ಹೀಗೆ ಕೇಶವ ಅನ್ನತಕ್ಕಂಥ ಶಬ್ದ ಅನೇಕ ಅರ್ಥಗಳಲ್ಲಿ ತೆರೆದುಕೊಳ್ಳತಕ್ಕಂಥ ಒಂದು ಅಪೂರ್ವ ಶಬ್ದ. ಅದಕ್ಕೋಸ್ಕರ ಆಚಾರ್ಯದನ್ನು ಒಮ್ಮೆ ಮತ್ತೊಮ್ಮೆ 2 ಬಾರಿ ಹೇಳಿದರು, ಈ ಶಬ್ದದ ಮೇಲೆ ಕಾನ್ಸಂಟ್ರೇಟ್ ಮಾಡು, ಇದರಲ್ಲಿ ಹೇಳಿರತಕ್ಕಂಥ ಭಗವಂತನ ಅಪೂರ್ವ ಗುಣಗಳನ್ನು ಅನುಸಂಧಾನ ಮಾಡು, ಮನನ ಮಾಡು ಅಂತ. ನಾಮಸ್ಮರಣೆ ಅಂದರೆ ಇದು, ನಾಮವನ್ನು ಸ್ಮರಣೆ ಮಾಡೋದು, ನಾಮದಲ್ಲಿ ಏನೇನು ಅರ್ಥಗಳು ಬರ್ತಾವೆ ಅದನ್ನು ಚಿಂತನೆ ಮಾಡೋದು. ಇದು ನಾಮಸ್ಮರಣೆ ಅಂದರೆ ಏನು? ಸುಮ್ಮನೆ ಕೇಶವ 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 ಅಂತ ಬೇರೆ ಲೆಕ್ಕ ಮಾಡಿದ್ರೆ ಆಗಲಿಲ್ಲ. ಕೇಶವ ಅಂತ ಅನ್ನುವ ನಾಮದಿಂದ ಎಷ್ಟು ಅರ್ಥಗಳನ್ನು, ಭಗವಂತನಲ್ಲಿ ಗುಣಗಳನ್ನು ನಾವು ಕಾಣ್ತೇವೆ, ಇದನ್ನು ಚಿಂತನೆ ಮಾಡೋದಕ್ಕೆ ನಾಮಸ್ಮರಣೆ ಅಂತ ಹೇಳೋದು. ಹೀಗೆ ಕೇಶವ ಕೇಶವ ಶಾಸಕ ಒಂದೇ, ಎಲ್ಲ ಜಗತ್ತಿನ ಆ ಕೇಶವ ಅಂತ ಹೇಳಿದ್ರಿಂದ ನಮಗೇನು ಅರ್ಥ ಬಂತು? ಈಗ ಬ್ರಹ್ಮರುದ್ರಾದಿಗಳನ್ನೂ ನಿಯಂತ್ರಿಸುವವನು. ಆದ್ದರಿಂದ ಎಲ್ಲರಿಗೂ ಬ್ರಹ್ಮರುದ್ರಾದಿ ಸಮಸ್ತ ಜೀವಜಾತಕ್ಕೆ ಶಾಸಕ ನೀನು. ಕೇಶವ ಕೇಶವ ಶಾಸಕ ಒಂದೇ ಅಂತ ನಿನಗೆ ನಮಸ್ಕರಿಸುತ್ತೇನೆ. ಕೇಶವ ಶಾಸಕ ಅಂತ ಮೊದಲು ಕೇಶವ ಅಂತ ಸಂಬೋಧನೆ ಆಯ್ತಲ್ಲ, ಆಮೇಲೆ ಕೇಶವ ಶಾಸಕ ಅಂತಿದೆಯಲ್ಲ, ಆಚಾರ್ಯರ ಪ್ರಯೋಗವೇ ಹಾಗಿದೆ. ಮತ್ತೊಂದೇನು ಅಂದರೆ ಕೇಶವಶ ಅಸಕ, ಕೇಶವಶ ಅಸಕ, ಅದು ಬೇರೆ ಥರ ಆಗೋಯ್ತು. ಈಗ ಕೇಶವ ಶಾಸಕ ಅಲ್ಲ, ಕೇಶವಶ ಅಸಕ, ಕೇಶವಶರು ಇಡೀ ಶಬ್ದ ಅದು. ಕೇಶವ ಶಾಸಕ ಅಂತ, ಕೇಶವಶ. ಕೇಶವಶ ಅಂದರೆ ಏನು? ಕೇಶನಿಗೆ, ಕೇಶರು ಅಂದರೆ ಬ್ರಹ್ಮರುದ್ರರು, ಅವನ ಹಿಂದೆ ನೋಡಿದ್ದೇವೆ. ಅವರು ಯಾರ ವಶದಲ್ಲಿ ಇದ್ದಾರೋ ಅವನು ಕೇಶವಶ. ಕೇಶವು ವಶೇ ಯಸ್ಯ ಸಹ ಕೇಶವಶಃ. ಬ್ರಹ್ಮರುದ್ರರನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡವ. ಆದ್ದರಿಂದ ನೀನು ಕೇಶವ, ನೀನು ಕೇಶವಶ. ಮತ್ತು ಅಸಕ, ಅಸಪ್ರೇರಣೆ, ಸಮಸ್ತ ಜಗತ್ತನ್ನು ಪ್ರೇರಿಸುವವ. ಆಮೇಲೆ
ಕೇಶವಶ, ನೀನು ಕೇಶನನ್ನು ವಶದಲ್ಲಿ ಇಟ್ಟುಕೊಂಡವ ಮತ್ತು ಕೇಶರು ನಿನ್ನನ್ನು ವಶದಲ್ಲಿ ಇಟ್ಟುಕೊಂಡಿದ್ದಾರೆ. ಯಾಕೆಂದರೆ ಭಕ್ತಿಯಿಂದ ಬ್ರಹ್ಮರುದ್ರಾದಿಗಳು ಭಗವಂತನ ಅತ್ಯಂತ ವಶೀಕರಿಸಿಕೊಂಡವರು, ಭಕ್ತಿಯಿಂದ ಭಗವಂತನನ್ನು ವಶೀಕರಿಸಿಕೊಂಡವರು. ಅದರಿಂದ ಕೇಶರಿಂದ ಕೇಶರಿಗೆ ವಶನಾಗಿ ಅವರ ಒಳಗಿದ್ದವರಿಗೆ ಜಗತ್ತಿನ ಸೃಷ್ಟಿ ಸಂಹಾರ ಮಾಡತಕ್ಕಂಥ ಮಹಾಕ್ರಿಯೆಯನ್ನು ಪ್ರೇರಣೆ ಮಾಡ್ತಕ್ಕವ ಕೇಶ ವಶ ಅಸಕ. ಕೇಶವ ಕೇಶವಶ ಅಸಕ ಒಂದೇ. ಪಾಶಧರಾರ್ಚಿತ, ನೀನು ಪಾಶಧರನಿಂದ ಅರ್ಚಿತ. ಪಾಶಧರನಿಂದ ಅರ್ಚಿತ ಅನ್ನುವಂಥದ್ದು, ಪಾಶಧರ ಅಂತಂದರೆ ಪಾಶಿ ವರುಣ, ವರುಣನ ಆಯುಧ ಪಾಶ, ವರುಣನಿಂದ ಪೂಜಿತನಾದವ ಅಂತ. ಇದು ಯಾವಾಗ ಬಂತು? ಇದು ಮತ್ತೆ ರಾಮಾವತಾರ ಕೃಷ್ಣಾವತಾರಗಳನ್ನು ನೆನಪಿಟ್ಟುಕೊಂಡು, ಮೂಲ ರೂಪವನ್ನು ನೆನಪಿಟ್ಟುಕೊಂಡು ಅವರು ಹೇಳತಕ್ಕಂಥ ಮಾತು. ಮೊದಲು ರಾಮಾವತಾರದಲ್ಲಿ ಮಧುರೆಯಲ್ಲಿ ಹೋಗಿ ಸಮುದ್ರ ಸೇತು ರಚನೆಯಾಗುವ ಮುಂಚೆ ಕಾದು ನಿಂತ ಸಮುದ್ರ ತೀರದಲ್ಲಿ ರಾಮ. ಸಮುದ್ರ ಏನೂ ಕೂಡ ಸೂಚನೆ ಕೊಡಲಿಲ್ಲ, ದಾರಿ ಬಿಡುವ ಸೂಚನೆ ಸಿಗಲಿಲ್ಲ. ಆಗ ಸಮುದ್ರವನ್ನು ಬತ್ತಿಸಿ ಬಿಡ್ತೇನೆ ಅಂತ ರಾಮಚಂದ್ರ ಒಂದು ಬಾಣವನ್ನು ಕೈಗೆ ಎತ್ತಿಕೊಂಡ. ಆಗ ಶಿರಸಿ ಅರ್ಹಣಂ ಪರಿಗೃಹ್ಯ ಸೋಗಾತ್ ಅಂತ ವರುಣ ನಡುಗುತ್ತಾ ಭಗವಂತನ ಒಳಗೆ ಬಂದು ಸೇತುವೆ ಕಟ್ಟಲಿಕ್ಕೆ ಪ್ರಾರ್ಥಿಸಿಕೊಂಡ. ಹೀಗೆ ಪಾಶಧರನಿಂದ ಅರ್ಚಿತನಾದ ರಾಮಾವತಾರದಲ್ಲಿ. ಆಮೇಲೆ ಕೃಷ್ಣಾವತಾರದಲ್ಲೂ ಪಾಶಧರನಿಂದ ಅರ್ಚಿತನಾದಂಥ ಘಟನೆಗಳು ಇವೇ. ಒಂದು ಮುಖ್ಯವಾದ ಘಟನೆ ಅಂತಂದರೆ, ಸಾಂದೀಪನ್ಯಾಚಾರ್ಯರ ಹತ್ರ 64 ದಿವಸಗಳ ಕಾಲ ಶಾಸ್ತ್ರಾಭ್ಯಾಸ ಮಾಡಿದ ಕೃಷ್ಣ. ಕಂಸನನ್ನು ಕೊಂದ ಮೇಲೆ 1-2 ತಿಂಗಳು ಗುರುಕುಲಕ್ಕೆ ಹೋದ. ಹೋಗಲಿಲ್ಲ ಅಂತ ನಾಳೆ ಅಪವಾದ ಬೇಡ ಅಂತ 1-2 ತಿಂಗಳು ಗುರುಕುಲಕ್ಕೆ ಹೋದ. 2 ತಿಂಗಳು ಗುರುಕುಲಕ್ಕೆ ಹೋಗಿ ಆಮೇಲೆ ಗುರುಗಳಿಗೆ ನನ್ನ ಏನು ಗುರುದಕ್ಷಿಣೆ ಕೊಡಬೇಕು ಹೇಳ್ರಿ. ಅವ್ರು ಹೇಳಿದ್ರು, ನನ್ನ ಮಗ ಸತ್ತು ಹೋಗಿದ್ದಾನೆ, ಅವನು ತಂದು ಕೊಡು. ಮತ್ತೆ ವರುಣ ಸಮುದ್ರದಲ್ಲಿ ಸತ್ತು ಹೋದದ್ದು ಹುಡುಗ, ಅವನನ್ನು ಸಮುದ್ರಕ್ಕೆ ಇಳಿದು ಸಮುದ್ರದ ಅಡಿಯಲ್ಲಿದ್ದಂಥ ಪಂಚಜನ್ಯವನ್ನು ತಂದು ಅಲ್ಲಿಂದ ಆ ಮೃತವಾಗಿ ಧರ್ಮರಾಜನ ಬಳಿ ಇದ್ದಂಥ ಆ ಜೀವವನ್ನು ಮತ್ತೆ ಮರಳಿಸಿ ಅದನ್ನು ಮತ್ತೆ ಹಿಂದಿನ ರೂಪ ಕೊಟ್ಟು, ಮಗನನ್ನು ಮರಳಿಸುವುದು ಅಂದರೆ ಇದು ಬಹಳ ಕಷ್ಟದ ವಿಷಯ. ಯಾರೂ ಮಾಡಬಹುದಾದ ಒಂದು ಸಂಗತಿ ಇತ್ತು. ಆ ದೇಹ ಇದೆ, ಆ ಜೀವ ದೇಹದಿಂದ ಹೊರಟು ಹೋಗಿದೆ. ಮತ್ತೆ ಆ ದೇಹದ ಒಳಗೆ ಆ ಜೀವವನ್ನು ಪ್ರವೇಶಿಸುವಂತೆ ಮಾಡಬಹುದು. ಇದು ಹಾಗಲ್ಲ, ಆ ದೇಹ ನಾಶ ಆಗಿಬಿಟ್ಟಿದೆ. ಆದರೆ ಅವರಿಗೆ ಅದೇ ದೇಹದಿಂದ ಆ ಮಗ ಬೇಕು. ಅಂದರೆ ಹಿಂದೆ ಯಾವ ದೇಹ ಇತ್ತೋ ಆ ದೇಹವನ್ನು ಪುನಃ ಸೃಷ್ಟಿ ಮಾಡಿ ಆ ದೇಹದಲ್ಲಿ ಆ ಜೀವವನ್ನು ಇರಿಸಿ ತಂದುಕೊಟ್ಟ ಕೃಷ್ಣ. ಅವನು ಹೋಗಿ ಅಲ್ಲಿಂದ ಆ ಜೀವವನ್ನು ತಂದು ಕೊಡಲಿ, ಇವ್ರಿಗೆ ಮಗ ಸಿಗೋದಿಲ್ಲ. ಅವನು ಹೋಗಿದ್ದ ಮೃತ್ಯುಲೋಕಕ್ಕೆ. ಮೃತ್ಯುಲೋಕದಿಂದ ಆ ಜೀವವನ್ನು ಹೇಳೋ ತಂದು ಬಿಟ್ರೆ ಇಲ್ಲಿ ಅದು ಶರೀರವೇ ಇಲ್ಲ, ಅತಂತ್ರವಾಗಿ ಇಲ್ಲಿ ಪಿಶಾಚವಾಗಿ ಓಡಾಡಬೇಕು. ಅದಕ್ಕೆ ಹಿಂದೆ ಯಾವ ಶರೀರ ಇತ್ತೋ ಅಂಥದೇ ಶರೀರವನ್ನು ಸೃಷ್ಟಿ ಮಾಡಿ ಹಿಂದೆ ಇದ್ದ ಮಗುವನ್ನೇ ಮತ್ತೆ ಪುನಃ ಸೃಷ್ಟಿ ಮಾಡಿ ಕೊಟ್ಟ. ಆಗ ಕೂಡ ವರ್ಣಲೋಕದಲ್ಲಿ ವರ್ಣದಿಂದ ಪೂಜೆಗೊಂಡವನು ಕೃಷ್ಣ. ಹೀಗೆ ಪಾಶಧರಾರ್ಚಿತ. ಮೂಲ ರೂಪದಲ್ಲಿ ಕೂಡ ಅವನು ಪಾಶಧರಾರ್ಚಿತ. ಸಮುದ್ರ ಮಥನೆ ಆಯಿತು. ಸಮುದ್ರ ಮಥನೆ ಆದಾಗ ಸಮುದ್ರದಲ್ಲಿ ಲಕ್ಷ್ಮಿ ಆವಿರ್ಭವಿಸಿದ್ಲು. ಅವನನ್ನು ನಾರಾಯಣ ಸ್ವೀಕರಿಸಿದ. ಮತ್ತು ಅಳಿಯನಿಗೆ ಮಾವ ಪೂಜೆ ಮಾಡಬೇಕಲ್ಲ. ಪಾಶಧರ ವರುಣನಿಂದ ಅರ್ಚಿತನಾದ ಅಳಿಯ ಇವನು ಪಾಶಧರ ಅರ್ಚಿತ. ಅಷ್ಟೇ ಅಲ್ಲ, ಪಾಶಧರ ಅರ್ಚಿತ ಎರಡು ಬೇರೆ ಬೇರೆ ಶಬ್ದಗಳು. ಪಾಶಧರ ಅಂತ ಕೈಯಲ್ಲಿ ಹಗ್ಗ ಹಿಡಿದವನೇ ಅಂತ. ನಿಮಗೆ ಮಂಥಪಾಶಧರಂ ಉಡುಪಿ ಹೋದರೆ ಗೊತ್ತಾಗುತ್ತೆ, ಕೃಷ್ಣನೇ ಪಾಶಧರ ಆಗಿದ್ದಾನೆ. ಪಾಶಧರ ಅಂತ ಕೈಯಲ್ಲಿ ಹಗ್ಗ ಹಿಡಿದವನೇ ಅಂತಾರೆ. ಅದು ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಕೃಷ್ಣಂ ಮಂಥಪಾಶಧರಂ ಕೃಷ್ಣಂ ಅಂತ. ಕೃಷ್ಣ ಕೈಯಲ್ಲಿ ಕಡಗೋಲು ಮತ್ತು ಪಾಶ. ಅವರು ಪಾಶಧರ, ನೀನೇ ಪಾಶಧರ ನನಗೆ ಅಂತ. ಅದರಿಂದ ಪಾಶಧರ ಅಂದ ಕೂಡಲೇ ವರುಣ ಮಾತ್ರ ಪಾಶಧರ ಅಲ್ಲ, ನೀನೇ ನನಗೆ ಪಾಶಧರ. ಪಾಶಧರ ಮತ್ತು ಅರ್ಚಿತ, ಪಾಶಧರ ಅರ್ಚಿತ ಅಂತ ಒಂದೇ ಶಬ್ದ ಆಯಿತು. ಪಾಶಧರ ನೀನೇ, ಎಲ್ಲರಿಂದ ಅರ್ಚಿತ ನೀನೇ. ಅಷ್ಟೇ ಅಲ್ಲ, ಧರಾರ್ಚಿತ, ಅವತಾರ ಮಾಡಬೇಕು ಭೂಮಿಯಲ್ಲಿ ಅಂತ ಭೂದೇವಿ ಪ್ರಾರ್ಥನೆ ಮಾಡಿಕೊಂಡು ಧರೆಯಿಂದ ಅರ್ಚಿತನಾಗಿ ಭೂಮಿಗಿಳಿದು ಬಂದವ ನೀನು.
ಮತ್ತೆ ಪಾಶ. ಪಾಶ ಅಂದರೆ ದುಷ್ಟರಿಗೆ ಪಾಶ, ಪಶಬಂಧನೆ ಅಂತ ಧಾತು. ದುಷ್ಟರನ್ನು ಅಜ್ಞಾನದ ಬಂಧನದಲ್ಲಿ ಹಾಕಿ ಸಜ್ಜನರನ್ನು ಉದ್ಧಾರ ಮಾಡಬೇಕು ಅಂತ ಅನ್ನುವುದಕ್ಕೋಸ್ಕರ ಧರಾರ್ಚಿತನಾಗಿ ಬಂದ ನೀನು ಅಜ್ಞಾನಿಗಳಿಗೆ ಪಾಶ. ಆಮೇಲೆ ಅಜ್ಞಾನಿಗಳಿಗೆ ಮಾತ್ರ ಪಾಶ ಅಲ್ಲ, ಜ್ಞಾನಿಗಳಿಗೂ ಪಾಶ. ಯಾಕೆಂದರೆ ಆ ಶಂ ಪಾಯತೀತಿ ಪಾಶ ಅಂತ, ಸುಖವನ್ನು ಉಣಿಸುವನು. ಶ ಅಂದರೆ ಸುಖ, ಪ ಅಂದರೆ ಕುಡಿಸುವುದು. ಜ್ಞಾನಿಗಳಿಗೆ ಸುಖಪಾನ ಮಾಡಿಸಿದಂಥವ, ಅಜ್ಞಾನಿಗಳಿಗೆ ಅಜ್ಞಾನದಿಂದ ಕಟ್ಟು ಹಾಕಿದವ. ಆದ್ದರಿಂದ ನೀನು ಪಾಶನಾದಿ ಧರಾ ಅರ್ಚಿತನಾಗಿ ಭೂಮಿಗೆ ಬಂದಿ. ಶೂರ ಪರೇಶ, ನೀನು ಭೂಮಿಯಲ್ಲಿ ಚಿಕ್ಕ ಮಗುವಾಗಿದ್ದನಿಂದ ಕೃಷ್ಣ ರೂಪದಲ್ಲಿ ಅಪರಿಮಿತವಾಗಿರತಕ್ಕಂಥ ಶೌರ್ಯವನ್ನು ತೋರಿಸಿದವ. ಇದೆಲ್ಲ ಒಂದು ರೀತಿಯ ಮೋಜು ಇದೆ ಆಚಾರ್ಯರದ್ದು. ನೀನು ಪಾಶಧರ ಅಂದರು, ನೀನೇ ಶೂರ ಅಂತಾರೆ. ಯಾಕೆಂದರೆ ಇವನ ಅಜ್ಜನಿಗೆ ಶೂರ ಅಂತ ಹೆಸರು. ಶೂರಸೇನನ ಮಗ ವಸುದೇವ, ವಸುದೇವನ ಮಗ ಇವನು ಕೃಷ್ಣ. ನಿನ್ನ ಅಜ್ಜ ಅಲ್ಲ ಶೂರ, ನೀನೇ ಶೂರ ಅಂತಾರೆ. ನಿನ್ನ ಅಜ್ಜನಿಗೆ ಯಾರು ಹೆಸರಿಟ್ಟರೋ ಗೊತ್ತಿಲ್ಲ, ನಿಜವಾದ ಶೂರ ಅಂತ ನನಗೆ ಎಲ್ಲ ಶಬ್ದಗಳು ಕೇಳಿದಾಗ ನಿನ್ನದೇ ನೆನಪಾಗೋದು ಅಂತಾರೆ. ನೀನೇ ನಿಜವಾದ ಶೂರ, ನೀನನ್ನು ಶೌರಿ ಅಂತಾರೆ. ಶೂರನ ಮೊಮ್ಮಗ ಆದ್ರಿಂದ ಶೌರಿ ಅಂತ. ನಾನು ಶೌರಿ ಅಲ್ಲ, ಶೂರ ಅಂದ್ರೂ ನೀನೇ, ಶೌರಿ ಅಂದ್ರೂ ನೀನೇ ಅಂತ ಅನ್ನೋನು. ಶೂರ ಪರೇಶ, ಶೂರರಾಗಿರ್ತಕ್ಕಂಥ, ಇದು ಇಡೀ ಒಂದೇ ಶಬ್ದವಾಗ್ಬೋದು. ಶೂರ ಜನೇಶ್ವರ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಒಂದು ನಾಮ, ಶೂರ ಜನೇಶ್ವರ. ಶೂರ ಜನರೇ, ಶೂರರಲ್ಲಿ ಪರರು ಅಂದರೆ ಶ್ರೇಷ್ಠರಾದವರು, ಮಹಾಶೂರರು, ಅವರಿಗೂ ಈಶ್ವರ, ಈಶ ನಿಯಾಮಕ. ಶೂರ ಪರೇಶ ಅಥವಾ ಶೂರ ಮತ್ತು ಪರೇಶ, ಪರರು ಶ್ರೇಷ್ಠರಾಗಿರತಕ್ಕಂಥ ಬ್ರಹ್ಮಾದಿ ದೇವತೆಗಳಿಗೂ ಈಶ ನಿಯಾಮಕನಾಗಿರ್ತಕ್ಕವ. ಹಿಂದೆ ಹೇಳಿದ್ದೇನೆ, ವಿವರಿಸಿದರು. ಅಂಥ ಕೇಶವ ನಿನಗೆ ವಂದನೆ. ಅಲ್ಲಿಂದ ನಾರಾಯಣ ರೂಪಕ್ಕೆ ಬರ್ತಾರೆ. ನಾರಾಯಣಾಮರ ತಾರಣ ವಂದೇ, ಕಾರಣ ಪೂರ್ಣವರೇಣ್ಯ. ನಾರಾಯಣ ಅಮರ ತಾರಣ, ದೇವತೆಗಳನ್ನು ಪಾರು ಮಾಡಿದವ. ತಾರಯತಿ, ದೇವತೆಗಳನ್ನು ಸಂಸಾರ ಸಾಗರದಿಂದ ಆಚೆಗೆ ದಾಟಿಸಿದವ ಅಮರ ತಾರಣ. ಅದು ನಾರಾಯಣ ಶಬ್ದದ ಅರ್ಥವೂ ಹೌದು. ನಾರಾಯಣ ಅಂದರೆ ಏನು? ತುಂಬ ಅರ್ಥಗಳು ಇವ ಆ ಶಬ್ದಕ್ಕೆ. ಬಹಳ ವಿಶಿಷ್ಟವಾದ ಅರ್ಥ ಇದೆ ಅದಕ್ಕೆ. ಒಂದು ಪ್ರಸಿದ್ಧವಾದ ಅರ್ಥ ನಾನು ಹೇಳಿದೆ. ನಾರ ಅಂದರೆ ಪ್ರಳಯೋದಕ. ಆ ಪ್ರಳಯ ಜಲದಲ್ಲಿ ಅಯನ ಅಂದರೆ ನೆಲೆಸಿದವನು, ನೀರಿನಲ್ಲಿ ನೆಲೆಸಿದವನು ಅಂತ. ನಾರಾಯಣ ಅಂದರೆ ನೀರಾಯಣ, ನೀರದಲ್ಲಿ ನೆಲೆಸಿದವನು, ನೀರಾಯಣನೇ ನಾರಾಯಣ ಅನ್ನೋದು ಒಂದು ಅರ್ಥ. ನಾನು ಈ ಮೊದಲು ಹೇಳಿದೆ, ಹಿಂದೆಯೂ ಹೇಳಿದ್ದೆ. ಹಿಂದೆ ಕೆಲವು ಅರ್ಥಗಳನ್ನ ಹೇಳಿದ್ದೆ ಈ ಹಿಂದಿನ ಸ್ತೋತ್ರದಲ್ಲಿ. ಇನ್ನೊಂದು ಅರ್ಥ ಏನು ಅಂದರೆ, ಅರ ಅಂದರೆ ದೋಷ, ನ ಅರ ಅಂದರೆ ದೋಷ ಅಲ್ಲದ್ದು ಅಲ್ಲ, ದೋಷ ಇಲ್ಲದ್ದು. ದೋಷ ಅಲ್ಲದ್ದು ಹೌದು, ಯಾರಲ್ಲಿ ದೋಷ ಇಲ್ಲವೋ ಅವರು ನಾರರು. ಅಂದರೆ ಯಾವ ದೋಷ? ಮುಪ್ಪು, ನಿದ್ರೆ ಮುಂತಾದ ದೋಷಗಳಿಲ್ಲದವರು ನಾರರು. ಅದು ಯಾರಿಗಿಲ್ಲ? ಅಸ್ವಪ್ನರು, ಅಜರರು ಅಂತ ಯಾರಿಗೆ ಹೆಸರು? ದೇವತೆಗಳಿಗೆ. ಅದರಿಂದ ಮುಪ್ಪು, ನಿದ್ರೆ ಮುಂತಾದ ದೋಷಗಳಿಲ್ಲದವರು ನ ಅರರು, ಅರ ಇಲ್ಲದವರು. ಅರ ಅಂದರೆ ದೋಷ. ಆದ್ದರಿಂದ ನಾರರು ಅಂದರೆ ದೇವತೆಗಳು, ಅಮರರು. ಅವರನ್ನು ಆಯಯತಿ, ಆಚೆ ದಡಕ್ಕೆ ಹಾಯಿಸುತ್ತಾನೆ, ಅವರಿಗೆ ಮೋಕ್ಷಪ್ರದನಾಗಿದ್ದಾನೆ. ಆದ್ದರಿಂದ ನಾರಾಯಣ. ಅದನ್ನೇ ಆಚಾರ್ಯ ಹೇಳಿದ್ರು ಅಮರ ತಾರಣ ಅಂತ. ದೇವತೆಗಳನ್ನು ದಡ ಹಾಯಿಸಿದವ. ಇದು ಒಂದರ್ಥ. ನಾರಾಯಣ ಶಬ್ದಕ್ಕೆ ಉಪಾಸನೆ ಮಾತ್ರ ಮಾಡಬಹುದಾದ, ಉಪಾಸನೆಯಲ್ಲಿ ನಾವು ಧ್ಯಾನ ಮಾಡಬೇಕಾದ ಒಂದು ವೈದಿಕ ಅರ್ಥ ಇದೆ. ಓಂಕಾರದಿಂದ ಬರುವ ಅರ್ಥ. ಓಂಕಾರದ ಮೊದಲನೆಯ ಅಕ್ಷರ ಅಕಾರ ಉಂಟಲ್ಲ, ಅದೇ ನಾರಾಯಣ ಆದದ್ದು. ಅಕಾರವೇ ನಾರಾಯಣ. ಅಕಾರವೇ, ಬೇರೆ ಏನೂ ಇಲ್ಲೇ ಇಲ್ಲ ಅದರಲ್ಲಿ. ಒಟ್ಟಿಗೆ ನಾರಾಯಣ ಅನ್ನುವಲ್ಲಿ 6 ಅಕಾರಗಳಿವೆ. ಮೊದಲು ಆ ಅನ್ನುವುದೇ ನಾ ಆಯಿತು. ಆ ಮತ್ತು ನಾ ಎರಡಕ್ಕೂ ಒಂದೇ ಅರ್ಥ ಸಂಸ್ಕೃತದಲ್ಲಿ. ಆ ಅಂದರೆ ಅಲ್ಲ ಅಥವಾ ಇಲ್ಲ, ನಾ ಅಂದರೂ ಅಲ್ಲ ಅಥವಾ ಇಲ್ಲ. ಅಮಾನೋ ನಾ ಪ್ರತಿಷೇಧೆ ಅಂತ. ಆ ಅನ್ನುವುದು ನಾ ಆಯಿತು. ಮತ್ತೆ ಪುನಃ ಆ ಇಲ್ಲ ಅಲ್ಲ ಅನ್ನತಕ್ಕಂಥದ್ದು. ಅಲ್ಲ ಅನ್ನುವ ನಕಾರ ಅಕಾರ, ಇಲ್ಲಿ ನಕಾರ ಆಯಿತು. ಮತ್ತೆ ಪುನಃ ಅಕಾರವಾಗಿಯೇ ನಿಂತಿತ್ತು.
ಅದರಿಂದ ನಾ ಆಯಿತು. ನಕಾರ ಪ್ಲಸ್ ಅಕಾರ. ನಾ ಅಂದರೆ ನಾ ಅಂದರೂ ಅಲ್ಲ, ಆ ಅಂದರೂ ಅಲ್ಲ. ಭಗವಂತ ಅಲ್ಲ ಅಲ್ಲ ಅಂತ ಹೇಳಿ ನಾ. ಆಮೇಲೆ ಅಕಾರವೇ ರೇಫವಾಯಿತು. ರೇಫಕ್ಕೂ ಕ್ಷಯ ಅಂತ ನಾಶ ಅಂತ ಅರ್ಥ, ಇಲ್ಲ ಅಂತ ಅರ್ಥ. ಆದ್ದರಿಂದ ಅಕಾರವೇ ರೇಫವಾಯಿತು, ಮತ್ತೆ ಪುನಃ ಆಕಾರವಾಗಿ ಸೇರಿಕೊಂಡಿತು. ರಾ ಪ್ಲಸ್ ಆ ರಾ ಆಯಿತು. ಅಂದರೆ ಇಲ್ಲ ಇಲ್ಲ. ನಾ ಅಂದರೆ ಅಲ್ಲ ಅಲ್ಲ, ಎರಡು ಇದೆ. ನಾ ಆ ಅಲ್ಲ ಅಲ್ಲ. ರಾ ಅಂದರೆ ಎರಡು ನಿಷೇಧ ಇದೆ, ಇಲ್ಲ ಇಲ್ಲ. ಆಮೇಲೆ ಯಾ ಅಂದ್ರೂ ಯಾಪಾಯಿತು, ಹೋಗುವುದು, ಇಲ್ಲವಾಗಿಸುವುದು. ಇಲ್ಲವಾಗುವುದಲ್ಲ, ಇಲ್ಲವಾಗಿಸುವುದು. ಅವನು ಇಲ್ಲವಾಗಿಸುವವನು, ಅದರಿಂದ ನಕಾರವೇ ಯಕಾರ ಆಯಿತು. ಆಮೇಲೆ ನಾ ಅನ್ನೋದಕ್ಕೆ ಇನ್ನೊಂದು ಅರ್ಥ, ಅಕಾರಕ್ಕೆ ಇನ್ನೊಂದು ಅರ್ಥ ವಿರೋಧ ಅಂತ. ಮೂರು ಅರ್ಥಗಳು: ಅನ್ಯತ್ವ, ಅಭಾವ, ವಿರೋಧ. ಅಕಾರಕ್ಕೆ ಮೂರೇ ಅರ್ಥಗಳು. ನಾವು ಅಭಾವ ಅನ್ನೋದು ಇಲ್ಲ ಅನ್ನೋದಾಯ್ತು, ಅನ್ಯತ್ವ ಅನ್ನೋದು ಅಲ್ಲ ಆಯಿತು. ಇನ್ನೊಂದು ಅರ್ಥ ವಿರೋಧ ಅಂತ. ವಿರೋಧ ಅಂದರೆ ನಾನು ಮೊನ್ನೆ ಹೇಳಿದ್ದೆ, ಅಸುರರು ಅನ್ನುವಲ್ಲಿ ಸುರರಿಗೆ ವಿರುದ್ಧರಾದವರು ಅಂತ ಅರ್ಥ. ಅಸುರರು ಅಂದರೆ ಅಲ್ಲಿ ಆ ಅನ್ನೋದಕ್ಕೆ ವಿರುದ್ಧ ಅಂತ ಅರ್ಥ. ಸುರರಲ್ಲದವರು ಅಸುರರಲ್ಲ. ಏಕೆಂದ್ರೆ ಸುರರಲ್ಲದವರು ಮನುಷ್ಯರು ಸುರರಲ್ಲ, ಅವರು ಅಸುರರು ಅಲ್ಲ. ಅದರಿಂದ ಅಸುರರು ಅಂದರೆ ಸುರರಲ್ಲದವರು ಮಾತ್ರ ಅಲ್ಲ, ಸುರರಿಗೆ ಬದ್ಧ ವಿರೋಧಿಗಳು. ಅಲ್ಲಿ ವಿರೋಧ ಅನ್ನೋದು ಅಕಾರದ ಅರ್ಥ. ಅದು ಆ ವಿರೋಧ ಅನ್ನುವ ಅಕಾರ ಕೊನೆಗೆ ನಕಾರವೇ ಆಯಿತು. ನಾ ರಾ ಯ ಪುನಃ ನಾ, ಆ ನಕಾರ ನಕಾರವಾಯಿತು. ಯಾಕೆ ಅಂದರೆ ಅದು ಸಂಸ್ಕೃತದ ನಿಯಮ. ರಾ ಅನ್ನುವ ಅಕ್ಷರದ ಮೇಲೆ ಬಂದಿರತಕ್ಕಂಥ ನಕಾರ ನಕಾರವಾಗಬೇಕು ಅಂತ. ಇಲ್ಲಿ ನಾರಾಯಣ ಅನ್ನುವ ಮೊದಲು ರಾ ಅನ್ನುವ ರೇಫಾಕ್ಷರ ಇರುವುದರಿಂದ ಅದರ ನಂತರ ಬಂದಂಥ ನಕಾರ ನಕಾರವಾಯಿತು. ಹಾಗಾದರೆ ನ ಆ ರ ಆ ಯ ನ 6 ನಿಷೇಧಗಳಿವೆ ಇದರಲ್ಲಿ. 6 ಪ್ರತಿಷೇಧಾಕ್ಷರಗಳು. ಎಲ್ಲ ಅಕಾರವೇ ನಕಾರವಾಯಿತು, ಮತ್ತೆ ಅಕಾರವೇ ಪುನಃ ಅಕಾರವೇ ರೇಫವಾಯಿತು, ಮತ್ತೆ ಅಕಾರ, ಅಕಾರವೇ ಯಕಾರವಾಯಿತು, ಅಕಾರವೇ ನಕಾರವಾಯಿತು. ಇದು ಆ ಆ ಆ ಆ ಆ ಆ ಹೇಳಿದ ಹಾಗೆ ಇದನ್ನು ಬೇರೆ ಬೇರೆ ಅಕ್ಷರಗಳಲ್ಲಿ ಅಕಾರದ ಅರ್ಥಗಳನ್ನು ಹೇಳಿದರು. ಅದರಿಂದ ಓಂಕಾರದ ಅಕಾರ ನಾರಾಯಣ ಅಂತ. ಏನು ಅರ್ಥ? ಮೊದಲು ನಾ ಅಂದರು, ನ ಮತ್ತು ಅ, ನ ಅಲ್ಲ ಅಲ್ಲ, ಏನು ಅಲ್ಲ. ಭಗವಂತ ಜೀವ ಅಲ್ಲ, ಭಗವಂತ ಜಡ ಅಲ್ಲ, ಜೀವ ಜಡಗಳಿಗಿಂತ ವಿಲಕ್ಷಣ. ಅದರಿಂದ ನಾ ಅಂದರು. ನ ಆ, ಅವನು ಜೀವ ಜಡಗಳಿಗಿಂತ ವಿಲಕ್ಷಣ. ಜಡ ಪ್ರಪಂಚವೂ ಅವನಲ್ಲ, ಚೇತನ ಪ್ರಪಂಚವೂ ಅವನಲ್ಲ. ಚೇತನ ವಿಲಕ್ಷಣ ಅವನು. ಇದು ಅಲ್ಲ. ನೇತಿ ನೇತಿ ಆತ್ಮ ಅಗೃಹ್ಯ ನಹಿ ಗೃಹ್ಯತೆ. ನೇತಿ 2 ಸರ್ತಿ ನಾನಾ ಅಂತ ಹೇಳ್ತಾರೆ. ಆ ಭಗವಂತನನ್ನು ನಾನಾ ಅಂತ ಉಪಾಸ. ಅದೇ ಇಲ್ಲಿ ನಾ ಆಯಿತು. ಅಲ್ಲ ಅಲ್ಲ ಗೊತ್ತಾಯಿತು. ಆಮೇಲೆ ಮತ್ತೆ ರಾ ಅಂತ ಬಂತು. ಇಲ್ಲ 2 ಸರ್ತಿ ಇದೆ. 2 ಅಲ್ಲ ಯಾವುದೊಂದು ಗೊತ್ತಾಯಿತು. ಅವನು ಜೀವ ಅಲ್ಲ, ಅವನು ಜಡ ಅಲ್ಲ. ಯಾವುದು ಇಲ್ಲ ಅಂತ ಗೊತ್ತಾಗಿಲ್ಲ. ಅವನು ರಾ ಅಂದರು. ಇಲ್ಲ, ಅವನಲ್ಲಿ ಯಾವ ದೋಷಗಳೂ ಇಲ್ಲ, ಅವನಿಗಿಂತ ಮಿಗಿಲಾದವನೂ ಇಲ್ಲ. ಆದ್ದರಿಂದ ಇಲ್ಲ ಅಂತ 2 ಸರ್ತಿ ಹೇಳಿದ್ರು. ರಾ ಮತ್ತು ಆ ನಾರಾಯಿತು. ಆಮೇಲೆ ಯಾ ಅಂದರು. ಯಾ ಅಂದರೆ ಇಲ್ಲವಾಗಿಸುವವನು. ಅವನನ್ನು ಹೀಗೆ ತಿಳಿದರೆ, ಅವನನ್ನು ತಿಳಿದವರಿಗೂ ದುಃಖಾದಿಗಳನ್ನು ಇಲ್ಲವಾಗಿಸುವವನು ಯಾ. ಆಮೇಲೆ ನಾ ಅಂತ ವಿರುದ್ಧವಾಚಕವಾದ ಅಕ್ಷರ ಬಂತು. ಅದು ನಾ ಇದ್ದದ್ದು ನಾ ಆಯಿತು. ಯಾಕೆಂದರೆ ನಾ ಅಂದರೆ ವಿರುದ್ಧ. ಯಾವುದು ಹಿಂದೆ ಬಂದದ್ದು ದೋಷ ಇಲ್ಲ ಅಂತ ಹೇಳಿದ್ದೇವಲ್ಲ, ಅದಕ್ಕೆ ವಿರುದ್ಧವಾದದ್ದು ಅಂದರೆ ಗುಣ. ಆ ಗುಣವನ್ನೇ ನಾ ಅನ್ನೋದವರು. ಅದೇ ನಾ ಅಂದರೆ ಗುಣ. ದೋಷ ವಿರುದ್ಧವಾದ ಎಲ್ಲ ಗುಣಗಳಿಂದ ಪೂರ್ಣ. ಇದು ನಾ ರಾ ಯ ನಾ ಅಂದರೆ ಈ ಶಬ್ದದಿಂದ ಅಕ್ಷರಗಳಲ್ಲಿ ಭಗವಂತನ ಗುಣವನ್ನು ಹುಡುಕತಕ್ಕಂಥ ವೈದಿಕ ಋಷಿಗಳು ಕಂಡುಕೊಂಡಂಥ ಅರ್ಥ. ಇದನ್ನ ಸಾಧ್ಯವಾದರೆ ಅನುಸಂಧಾನ ಮಾಡ್ರಿ, ಸಾಧ್ಯ ಆಗದಿದ್ದರೆ ಅಷ್ಟಕ್ಕೆ ಬಿಟ್ಟು ಬಿಡ್ರಿ. ಅದರ ಮೇಲೆ ಕಸರತ್ತು ಮಾಡಲಿಕ್ಕೆ ಹೋಗಬೇಡಿ ಅಷ್ಟೇ. ನಾರಾಯಣ ಅನ್ನುವಂಥ ಶಬ್ದದ ಅರ್ಥ ಚಿಂತನೆಗೆ ಅವರವರ ಲೆವೆಲಿಗೆ ಅವರವರು ಹೋಗಬೇಕಷ್ಟೇ ಹೊರತು ಅದನ್ನು ಮೀರಿ ಮತ್ತೆ ಎತ್ತರಕ್ಕೆ ಹೋದರೆ ಅತ್ತು ಇಲ್ಲ ಇತ್ತು ಇಲ್ಲ ಅಂತಾಗಿಬಿಡುತ್ತೆ. ನಾರಾಯಣ ಅನ್ನುವಂಥದ್ದು ಇನ್ನೂ ಬೇರೆ ರೀತಿಯಿಂದಲೂ ಅರ್ಥಗಳನ್ನ ಕೊಡ್ತಾರೆ. ನಾರ ಅಂತಂದರೆ ಮನುಷ್ಯ ಸಮುದಾಯ, ಅದಕ್ಕೆ ಅಯನ ಆಶ್ರಯ, ಸಮಸ್ತ ಜೀವರಿಗೆ ಆಧಾರ, ಸಮಸ್ತ ಜೀವರಿಗೆ ಆಶ್ರಯಭೂತನಾದನು. ಆರ ಅಂದರೆ ದೋಷ ಇಲ್ಲದ್ದು, ಅಂದರೆ ಮುಕ್ತ ಸ್ಥಾನ, ಮೋಕ್ಷ, ಅದಕ್ಕೂ ಅಯನ ಆಧಾರ, ಮೋಕ್ಷಕ್ಕೂ ಅವನ ಆಧಾರ, ಮುಕ್ತರಿಗೂ ಆಧಾರ. ನಾರರು ಅಂದರೆ ಮುಕ್ತರು, ನಾರ ಅಂದರೆ ಮೋಕ್ಷ,
ನಾರ ಅಂದರೆ ಜೀವ ಸಮುದಾಯ. ನಾರ ಅಂದರೆ ಜೀವ ಸಮುದಾಯದಲ್ಲಿ ಇರತಕ್ಕಂಥ ಜ್ಞಾನ ಅಜ್ಞಾನಾದಿಗಳು, ಅದಕ್ಕೂ ಅಯಣ. ನಮಗೆ ಜ್ಞಾನಾಜ್ಞಾನ ಸುಖ ದುಃಖಗಳನ್ನು ಕೊಡ್ತಕ್ಕವನು ಅವನೇ. ನರರಲ್ಲಿ ಇರತಕ್ಕಂಥ ಜ್ಞಾನಾಜ್ಞಾನ ಸುಖ ದುಃಖಗಳಿಗೂ ಕೂಡ ಅವನೇ ಆಶ್ರಯ. ಅರ ಅಂದರೆ ದೋಷ, ಅರಾಯಣ ಅಂದರೆ ದೋಷ ಉಳ್ಳವನು. ಅರಾಯಣನು ಅಲ್ಲ ಅವನು, ಅದರಿಂದ ನಾರಾಯಣ. ದೋಷ ಉಳ್ಳವನು ಅಲ್ಲ. ನಾರ ಅಂದರೆ ಗುಣ, ಅದಕ್ಕೆ ಆಶ್ರಯ, ಅದರಿಂದ ನಾರಾಯಣ ಮಯನಃ ನಾರಾಯಣ. ಅರಾಯಣ ಅಂದರೆ ತ್ರಿಗುಣಗಳಿಂದ ಕೂಡಿರತಕ್ಕಂಥದ್ದು ಪ್ರಪಂಚ. ಆ ಪ್ರಪಂಚ ಅವನು ಅಲ್ಲ, ಆದ್ದರಿಂದ ನಾರಾಯಣ. ಅರಾಯಣ ಅಂದರೆ ದೋಷಗಳಿಗೆ ಆಶ್ರಯವಾದ. ಅರ ಅಂದರೆ ದೋಷ, ಅರಾಯಣ ಅಂದರೆ ದೋಷಗಳಿಗೆ ನೆಲೆಯಾದ ಈ ಪ್ರಪಂಚ, ಅದಕ್ಕಿಂತ ವಿಲಕ್ಷಣ ಅವನು, ಆದ್ದರಿಂದ ನಾರಾಯಣ. ಹೀಗೆ ಆ ಶಬ್ದವನ್ನು ಹೇಗೆ ಒಡೆದರೆ ಹಾಗೆ ಹೊಸ ಹೊಸ ಅರ್ಥದಲ್ಲಿ ತೆರೆದುಕೊಳ್ಳತಕ್ಕಂಥ ಒಂದು ಅಪೂರ್ವವಾದ ಶಬ್ದ ನಾರಾಯಣ ಅನ್ನೋದು. ಅದು ನೇರ ಓಂಕಾರದಿಂದ ಅಭಿವ್ಯಕ್ತವಾದ ನಾಮ. ಯಾಕೆಂದರೆ ಓಂಕಾರದಲ್ಲಿ 8 ಅಕ್ಷರಗಳು: ಅಕಾರ, ಉಕಾರ, ಮಕಾರ, ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ. ಈ 8 ಅಕ್ಷರಗಳಿಂದ 8 ಅಕ್ಷರಗಳ ಮಂತ್ರ ನಿರ್ಮಾಣವಾಯಿತು. ಓಂ ನಮೋ ನಾರಾಯಣಾಯ ಅಂತ. ಆ 8 ಅಕ್ಷರದಿಂದ ನೇರ ಅಭಿವ್ಯಕ್ತವಾದಂಥ ಮಂತ್ರ ಅಷ್ಟಾಕ್ಷರ. ಅಷ್ಟಾಕ್ಷರ ಮತ್ತೆ ಅಷ್ಟಾಕ್ಷರ 3 ಪಟ್ಟು ಆವೃತ್ತಿಯಾಗಿ ಅದರಿಂದ ಅಭಿವ್ಯಕ್ತವಾದ ಮಂತ್ರ ಗಾಯತ್ರಿ. ಅದರಿಂದ ಓಂಕಾರ ಮತ್ತು ಗಾಯತ್ರಿಯ ಮಧ್ಯದಲ್ಲಿ ಇರತಕ್ಕಂಥ ಮಂತ್ರ, ಅದಕ್ಕೆ ಮೂಲಮಂತ್ರ ಅಂತ ಹೆಸರು. ಮೂಲಮಂತ್ರ ಏನು ಜಪ್ತ್ವಾ ಅಂತ ಬಂದರೆ ಇಲ್ಲಿ ಆದರೂ ಶಾಸ್ತ್ರದಲ್ಲಿ ಮೂಲಮಂತ್ರದಿಂದ ಜಪಿಸು ಅಂದರೆ, ಮೂಲಮಂತ್ರ ಅಂದರೆ ಯಾವುದು? ಓಂ ನಮೋ ನಾರಾಯಣ. ದೇವರಿಗೆ ಆವಾಹನೆ ಮಾಡುವಾಗ 108 ಸರ್ತಿ ಮೂಲಮಂತ್ರವನ್ನು ಹೇಳು. ನೈವೇದ್ಯಕ್ಕೆ ಪ್ರೋಕ್ಷಣೆ ಮಾಡುವಾಗ ಮೂಲಮಂತ್ರೇಣ ಪ್ರೋಕ್ಷ್ಯ, ಮೂಲಮಂತ್ರದಿಂದ ಪ್ರೋಕ್ಷಣೆ ಮಾಡು. ಅಂದರೆ ಮೂಲಮಂತ್ರ ಅಂದರೆ ಓಂ ನಮೋ ನಾರಾಯಣ. ವಾಸುದೇವ ದ್ವಾದಶಾಕ್ಷರದಿಂದ ಅಥವಾ ಮೂಲಮಂತ್ರೇಣವಾ ಯತಿಹಿ ಅಂತಂದರು ಸನ್ಯಾಸಿಗಳು. ಆಚಾರ್ಯರು ಹೇಳಿದಂಥ ಮಾತಿದು. ಸನ್ಯಾಸಿಗಳು ಮೂಲಮಂತ್ರದಿಂದ, ಓಂಕಾರ ಅವರಿಗೆ ಜಪಕ್ಕೆ ವಿಹಿತವಾದದ್ದು. ಅವರು ಮೂಲಮಂತ್ರೇಣವಾ, ನಾರಾಯಣ ಅಷ್ಟಾಕ್ಷರ ಓಂಕಾರದ್ದೇ ನೇರ ಅಭಿವ್ಯಕ್ತಿಯ ಮಂತ್ರ, ಆದ್ದರಿಂದ ಅವರಿಗೆ ಮೂಲಮಂತ್ರವೂ ಕೂಡ ಅಷ್ಟೇ ಉಪಾಸ್ಯವಾದದ್ದು. ಹೀಗೆ ಬಹಳ ಮಹತ್ವದ ಮಂತ್ರ ಅದು. ನಾರಾಯಣ ನಾಮವನ್ನು ಒಳಗೊಂಡಿರತಕ್ಕ ಮಂತ್ರ ಅದು. ನೇರ ಓಂಕಾರದಿಂದ ಅಭಿವ್ಯಕ್ತವಾಗಿರತಕ್ಕಂಥದ್ದು. ಅದನ್ನು ಬಗೆ ಬಗೆಯಿಂದ ಶಾಸ್ತ್ರಕಾರರು ಕಂಡಿದ್ದಾರೆ. ನಾರ ಅಂದರೆ ದೋಷ ಇಲ್ಲದವಳು, ಲಕ್ಷ್ಮಿ. ಅರ ಅಂದರೆ ದೋಷ, ಇದನ್ನೇ ಇಟ್ಕೊಂಡ. ನ ಅರ, ದೋಷ ಇಲ್ಲದವಳು, ಪ್ರಾಕೃತ ಶರೀರ, ಅಜ್ಞಾನ, ದುಃಖ, ಸಂಸಾರ ಬಂಧ ಯಾವ ದೋಷವೂ ಇಲ್ಲದೆ ಇದ್ದವಳು ನಾರ ಅಂದರೆ ಲಕ್ಷ್ಮಿ. ಅವಳಿಗೆ ಏನ, ಲಕ್ಷ್ಮಿಗೂ ಆಶ್ರಯನಾದವ. ಹೀಗೆ ಆ ಶಬ್ದವನ್ನು ನೀವು ಅನುಸಂಧಾನ ಮಾಡ್ತಾ ಹೋದರೆ ಏನು ಅರ್ಥ ಬೇಕೋ ಆ ಅರ್ಥ ಕೊಡುತ್ತೆ. ಅಂಥ ನಾರಾಯಣ ಅಮರತಾರಣ, ಅಮರರನ್ನು ದಾಟಿಸಿದವ. ಅದು ನಾರಾಯಣ ಶಬ್ದದ ಅರ್ಥವೇ. ನಾರರು ಅಂದರೆ ನಾನು ಹೇಳಿದೆ ನಿದ್ರೆ, ಮುಪ್ಪು. ಅವರಿಗೆ ಅಜರರು ಅಂತ ಹೆಸರು, ಅಂದರೆ ನಿದ್ರೆ ಇಲ್ಲದವರು ಅಂತ. ಅವರಿಗೆ ಅಸ್ವಪ್ನರು ಅಂತ ಹೆಸರು. ಅಲ್ಲ, ಅಜರರು ಅಂದರೆ ಮುಪ್ಪು ಇಲ್ಲದವರು ಅಂತ. ಅಸ್ವಪ್ನರು ಅಂತ ಹೆಸರು, ಅಂದರೆ ಅವರಿಗೆ ನಿದ್ರೆಯೇ ಇಲ್ಲದವರು ಅಂತ. ಅದೇ ದೋಷಗಳು, ನಿದ್ರೆ, ಮುಪ್ಪು ಮುಂತಾದ ದೋಷಗಳು ಇಲ್ಲದೇ ಇರುವವರು. ಆದ್ದರಿಂದ ಅವರು ನಾರರು. ಹೀಗೆ ಅಮರತಾರಣ, ಅಮರತ್ವ. ಅಮರತಾ ಅಂದರೆ ಅಮರತ್ವ, ನಾಶವಿಲ್ಲದಿರುವಿಕೆ. ಭಗವಂತನಲ್ಲಿ ಸದಾ ಇರತಕ್ಕಂಥ ಗುಣ ಅಮರತ್ವ. ಜೀವರಲ್ಲಿ ಅದು ಮುಕ್ತಿಯಲ್ಲಿ ಪಡೆಯುವಂಥ ಗುಣ. ಅಂದರೆ ಮೊದಲು ಅಮರರೇ ಅವರು. ಆದರೆ ದೇಹದ ಮೂಲಕ ಹುಟ್ಟು ಸಾವುಗಳು ಇರೋದರಿಂದ ದೇಹದಿಂದಲೂ ಸಾವಿಲ್ಲದವನನ್ನು ಅಮರ ಅನ್ನೋದು. ಸ್ವರೂಪತಃ ಸಾವಿಲ್ಲದವ ಅಂತ ಅರ್ಥ ಅಲ್ವೇ ಇಲ್ಲ. ಅದು ದೇಹಕ್ಕೂ ಸಾವಿಲ್ಲದೇ ಇಲ್ಲ. ದೇಹದಿಂದ ಹುಟ್ಟು ಸಾವು ಇರುವವರನ್ನು ಅಮರರು ಅಂತ ಹೇಳುವುದಿಲ್ಲ. ಅವರು ಮರಣಶೀಲರು, ಮರ. ನಾವೆಲ್ಲ ಮರಗಳು. ಭಗವಂತ ನಿಜವಾಗಿ ಅಮರ. ಆ ಅಮರತ ಅಂದರೆ ಅಮರತ್ವ, ಹುಟ್ಟು ಸಾವಿಲ್ಲದಿರುವಿಕೆ. ಅದು ಆ ಗುಣದಿಂದ ಅವನು ಏನಾಗಿದ್ದಾನೆ ಭಗವಂತ ಅಂದರೆ ರಣಃ. ರಣಃ ಅಂತಂದರೆ ಎಲ್ಲ ಶಾಸ್ತ್ರಗಳಿಂದ ರಣ್ಯತೆ ವರ್ಣ್ಯತೆ ಇತಿ ರಣಃ. ಎಲ್ಲ ಶಾಸ್ತ್ರಗಳಿಂದ ಎಲ್ಲ ಶಬ್ದಗಳಿಂದ ವಾಚ್ಯನಾದವ. ಹೇಗೆ ಅಂತ ರಣಃ. ನಹ ನಕಾರೋ ಬಲಂ ಪೂರ್ಣಬಲ ಸ್ವರೂಪ. ರಮ್ ಅಂದರೆ ಆನಂದ, ಬಲಾನಂದ ಸ್ವರೂಪ ಅಂತ ಶಾಸ್ತ್ರಗಳಿಂದ ವರ್ಣಿತನಾದವ. ಆದ್ದರಿಂದ ಅವನು ಅಮರತಾರಣ. ನಾರಾಯಣ ಅಮರತಾರಣ ಒಂದೇ. ಕಾರಣ ಕಾರಣ ಪೂರ್ಣ ವರೆಣ್ಯ. ಕಾರಣಗಳಿಗೂ ಕಾರಣ, ಕಾರಣಾನಾಂಚ ಕಾರಣಂ.
ಜಗತ್ತಿನಲ್ಲಿ ಒಂದೊಂದಕ್ಕೆ ಒಂದೊಂದು ಕಾರಣ ಇದೆ. ಕೊನೆ ತನಕ ಹೋದರೆ, ಹಿಂದಕ್ಕೆ ಹೋದರೆ ಇಡೀ ಜಗತ್ತಿಗೆ ಮೂಲ ಕಾರಣ ಚತುರ್ಮುಖ. ಅವಾಂತರ ಕಾರಣಗಳು ಅದಕ್ಕೂ ಕಾರಣ ಹೋಗಿ ಜಗತ್ತಿಗೆ ಎಲ್ಲ ಮೂಲ ಕಾರಣ ಚತುರ್ಮುಖ. ಆ ಜಗತ್ತಿನ ಮೂಲ ಕಾರಣನಾದ ಚತುರ್ಮುಖನಿಗೂ ಕಾರಣನಾದವ. ಯಾಕೆ ಅಂದರೆ ಎಲ್ಲ ಕಾರಣದ ಒಳಗೂ ಪೂರ್ಣ ತುಂಬಿದವ ನೀನು. ಅವಾಂತರ ಕಾರಣಗಳ ಒಳಗೂ ಕೂಡ ನೀನೇ ಒಳಗೆ ಪೂರ್ಣನಾದವ. ಅಂದರೆ ಪೂರ್ಣ ಅಂದರೆ ತುಂಬುವುದು, ಅದರೊಳಗೆ ತುಂಬಿದವ ನೀನು ಮತ್ತು ಪರಿಪೂರ್ಣನಾದವ ನೀನು. ಕಾರಣ ಪೂರ್ಣ. ಇಲ್ಲಿ ತನಕ ಒಂದೇ ಶಬ್ದ ಈಗ ನೋಡೋಣ. ಜಗತ್ತಿನಲ್ಲಿ ಕಾರಣಗಳು ಇವೆ. ಯಾವುದು ಅಂದರೆ ಮಡಕೆಗೆ ಮಣ್ಣು, ಅದು ಕಾರಣ. ಅಂದರೆ ಜಗತ್ತಿಗೆ ಕಾರಣಭೂತವಾದ ಜಡ, ಉಪಾದಾನ ಕಾರಣಭೂತವಾದ ಜಡ. ಆದರೆ ಜಡ ಅಷ್ಟೇ ಕಾರಣ ಆಗುವುದಿಲ್ಲ, ಅದರೊಳಗೆ ನಿಮಿತ್ತವಾಗಿರತಕ್ಕಂಥ ದೇವತೆಗಳು ಕಾರಣಗಳು. ಆ ಕಾರಣರಲ್ಲಿಯೂ ಪೂರ್ಣನಾದಂಥವನು, ಅಂದರೆ ಜಗತ್ತಿಗೆ ಕಾರಣವಾದಂಥ ಜಡ ಪ್ರಕೃತಿ, ಅದರ ಪರಿಣಾಮಕ್ಕೆ ಕಾರಣವಾಗಿರತಕ್ಕಂಥ ಚೇತನರಾಗಿರ್ತಕ್ಕ ಬ್ರಹ್ಮಾದಿ ದೇವತೆಗಳು ಕಾರಣರು. ಆ ಕಾರಣಗಳಲ್ಲಿಯೂ ಪರಿಪೂರ್ಣನಾದವ ಕಾರಣ ಪೂರ್ಣ. ಅದೂ ಕೂಡ ದೇವತೆಗಳಲ್ಲಿ ಬಂತು. ಕಾರಣಗಳು ಮನುಷ್ಯರು. ಈಗ ಮಡಕೆಗೆ ಮಣ್ಣು ಕಾರಣ, ಅದಕ್ಕೂ ಮಣ್ಣು ಕಾರಣ ಆಗಲಿಕ್ಕೆ ಕಾರಣನಾದವ ಕುಂಬಾರ, ಚೇತನ. ಅವರಲ್ಲಿ ತುಂಬಿರತಕ್ಕವರು ತತ್ವಾಭಿಮಾನ ದೇವತೆಗಳು. ಆ ಪೂರ್ಣರಾದ ದೇವತೆಗಳಲ್ಲಿಯೂ ವರೇಣ್ಯನಾದವ ಭಗವಂತ. ಹಾಗೆ ಕಾರಣಗಳ ಕಾರಣದಲ್ಲಿಯೂ ಪೂರ್ಣನಾದಂಥ ದೇವತೆಗಳಲ್ಲಿಯೂ ವರೇಣ್ಯನಾದವ. ಕಾರಣ ಪೂರ್ಣ ವರೇಣ್ಯ ಒಂದೇ ಶಬ್ದ ಆಗಬಹುದು. ಕಾರಣ ಪೂರ್ಣ ವರೇಣ್ಯ ಆಗಬಹುದು. ಕಾರಣ ಪೂರ್ಣ ವರೇಣ್ಯ ಆಗಬಹುದು. ಹೇಗೆ ಪದಚ್ಛೇದ ಮಾಡಿದರೂ ತೆರೆದುಕೊಳ್ಳತಕ್ಕಂಥ ಶಬ್ದಗಳನ್ನು ಆಚಾರ್ಯರಲ್ಲಿ ತುಂಬಿಸಿದ್ದಾರೆ. ಹೀಗೆ ಕೇಶವ ರೂಪ, ನಾರಾಯಣ ರೂಪದ ಸ್ತೋತ್ರ ಆದಮೇಲೆ ಎರಡನೇ ಪದ್ಯದಲ್ಲಿ ಮತ್ತೆ ಎರಡು ರೂಪಗಳು, ಮಾಧವ ಮತ್ತು ಗೋವಿಂದ. ಮಾಧವ ಶೋಧಕ ಒಂದೇ, ಬಾಧಕ ಬೋಧಕ ಶುದ್ಧ ಸಮಾಧಿ. ಗೋವಿಂದ ಪುರಂದರ ಒಂದೇ, ಸ್ಕಂದ ಸನಂದನ ವಂದಿತ ಪಾದ. ಇಲ್ಲಿಯೂ ಹಾಗೆ ಭಗವಂತನ ಆ ರೂಪವನ್ನು ಎರಡೆರಡು ಸರ್ತಿ ಕರೀತಾರೆ. ಮಾಧವ ಗೋವಿಂದ ಅಂತಾರೆ. ನಾವು ಆ ಪದದ ಒಂದೊಂದು ನಾಮವನ್ನು ಒಂದೊಂದು ಬಾರಿ ಕರೆದಾಗಲೂ ಒಂದೊಂದು ರೀತಿಯ ಅರ್ಥವಿಶೇಷವನ್ನು ಅನುಸಂಧಾನ ಮಾಡಬೇಕು. ಮಾಧವ ಅಂದರೆ ಏನು? ಅದು ಭಗವಂತನ ಮೂಲ ರೂಪಕ್ಕೆ ಸಂಬಂಧಪಟ್ಟ ಹೆಸರು ಹೌದು. ಮತ್ತೆ ಭಗವಂತನ ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟ ಹೆಸರು ಹೌದು. ಮಾಧವ ಅಂತ ಕೃಷ್ಣನಿಗೆ ವಿಶೇಷವಾದ ಹೆಸರು. ಕೇಶವ ಅಂತ ಕೃಷ್ಣನಿಗೆ ಹಾಗೆ ಕೇಶಿಯನ್ನು ಕೊಂದದ್ದರಿಂದ ಅಥವಾ ಗುಂಗುರು ಕೂದಲಿನವ ಅನ್ನುವುದರಿಂದ, ಕಂಸನನ್ನು ಕೊಂದದ್ದರಿಂದ ಕೃಷ್ಣನಿಗೆ ವಿಶೇಷ ನಾಮವಾಯಿತು. ಹಾಗೆಯೇ ಕೃಷ್ಣನ ವಿಶೇಷ ನಾಮಗಳಲ್ಲಿ ಒಂದು ಮಾಧವ ಅಂತ. ಯಾಕೆ ಅಂದರೆ ಮಾಧವ ಅಂತಂದರೆ ಮಧು ವಂಶದಲ್ಲಿ ಅವತರಿಸಿ ಬಂದವ ಅಂತ ಅರ್ಥ. ಮಧು ವಂಶ, ಯದುವಂಶದಲ್ಲಿ ಬಂದದ್ರಿಂದ ಯಾದವ, ಮಧುವಂಶದಲ್ಲಿ ಬಂದದ್ರಿಂದ ಮಾಧವ. ಅದೇನು ಮಧುವಂಶದಲ್ಲಿ ಎಲ್ಲಿ ಬಂದ? ಯದುವಂಶದಲ್ಲೇ ಅನಂತರ ಬಂದ ರಾಜರುಗಳಲ್ಲಿ ಒಬ್ಬ ಮಧು ಅನ್ನುವವನು. ಆಗ ಅವನ ನಂತರ ಆ ವಂಶಕ್ಕೆ ಮಧುವಂಶ ಅಂತ ಹೆಸರು ಬಂತು. ಆ ವಂಶದಲ್ಲಿ ಹುಟ್ಟಿದವರೆಲ್ಲ ಮಾಧವರಾದರು. ಆದರೆ ಉಳಿದವರು ಮಾಧವರು ಅಂತ ಖ್ಯಾತಿ ಬರಲಿಲ್ಲ. ನೀನು ಮಾಧವ ಅಂತ ಪ್ರಸಿದ್ಧನಾದೆ. ಯದುವಂಶದ ಒಬ್ಬ ರಾಜ ಮಧು, ಆ ಪರಂಪರೆಯಲ್ಲಿ ಬಂದವ ಕೃಷ್ಣ ಅಂತ. ಮಧುವಂಶದಲ್ಲಿ ಅವತರಿಸಿ ಬಂದವ ಮಾಧವ. ಇದು ಕೃಷ್ಣನಿಗೆ ವಿಶಿಷ್ಟವಾದ ಅರ್ಥದಲ್ಲಿ ಆಯಿತು. ಅವನ ಮೂಲ ರೂಪ ನೋಡಿದರೆ ಅವನಿಗೆ ಮಾಧವ ಯಸ್ಯ. ಮಾ ಅಂದರೆ ನೋ ಅಂತ ಅರ್ಥ ಸಂಸ್ಕೃತದಲ್ಲಿ. ಅವನಿಗೆ ಧವ ಅಂದರೆ ಸ್ವಾಮಿ. ಅವನಿಗೆ ಇನ್ನೊಬ್ಬ ಒಡೆಯ ನಿಲ್ಲದವ ಮಾಧವ. ಅವನಿಗೆ ಇನ್ನೊಬ್ಬ ಯಾರು ಸ್ವಾಮಿ ಇರಬೇಕು. ಆದರೆ ಅವನು ಮಾಧವ. ಮಾ ಅಂದರೆ ರಮಾ, ಲಕ್ಷ್ಮೀಪತಿ, ಮಾಯಾ ಧವ. ಆದರೆ ಅವನಿಗೆ ಮಾಧವ. ಅವನಿಗೆ ಯಾರೂ ಸ್ವಾಮಿ ಇಲ್ಲ. ಅವನು ಲಕ್ಷ್ಮಿಗೆ ಸ್ವಾಮಿಯಾದವ. ಅವನೇ ಮಧುವಂಶದಲ್ಲಿ ಅವತರಿಸಿ ಬಂದು ಮಾಧವ ಆದ. ಹೀಗೆ ಮಾ ಅಂದರೆ ಜ್ಞಾನ. ಮಾ ಜ್ಞಾನದಿಂದ ಅವನನ್ನು ಧವ ಅಂದರೆ ಧಾವು ಗತವು ಅಂತ. ಜ್ಞಾನದ ಮೂಲಕ ಅವನನ್ನು ಜನರು ಪಡೆಯುತ್ತಾರೆ. ಅದರಿಂದ ಅವನು ಮಾಧವ, ಜ್ಞಾನಗಮ್ಯ. ಮತ್ತು ಜ್ಞಾನಕ್ಕೆ, ಎಲ್ಲ ಜ್ಞಾನಕ್ಕೂ ಧವ ಒಡೆಯ. ಮಾ ಅಂದರೆ ಜ್ಞಾನ ಪ್ರದವಾಗಿರ್ತಕ್ಕಂಥ ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದ ವೇದವಿದ್ಯೆ. ವೇದಗಳಿಗೂ ಧವ, ವೇದಾಭಿಮಾನಿನೇ ಆದ ಲಕ್ಷ್ಮಿಗೂ ಧವ.
ಆದ್ದರಿಂದ ಅವನನ್ನು ಮಾಧವ ಅಂತ, ಹೀಗೆ ಅನೇಕ ಕಾರಣಗಳಿಂದ ಮಾಧವ ಅಂತ ಕರೀತಾರೆ. ಮಾಧವ ಮಾಧವ ಅಲ್ಲಿ ಮಾಧವ ಅನ್ನೋದಕ್ಕೆ ಒಂದು ವಿಶಿಷ್ಟವಾದ ಅರ್ಥವನ್ನು ಇಟ್ಟುಕೊಂಡು ಆಚಾರ್ಯರು ಮುಂದಕ್ಕೆ ಹೋಗಿ, ಮಾಧವ ಅಂದರೆ ಜ್ಞಾನಗಳ ಒಡೆಯ, ಜ್ಞಾನಪ್ರದ, ನಾರಾಯಣಂ ಸುರಗುರುಂ ಅಂತ ಮೊದಲು ಪ್ರಾರ್ಥನೆ ಮಾಡಿದ್ದು ಭಾರತದಲ್ಲಿ ಭಗವಂತನನ್ನು ಸುರಗುರು ಅಂತ. ಸುರಗುರು ಅಂತಂದ್ರೆ ಏನರ್ಥ ಅಂದರೆ, ಗುರು ಅಂದರೆ ಜ್ಞಾನಪ್ರದ ಅಂತಲ್ವ, ದೇವತೆಗಳಿಗೂ ಜ್ಞಾನಪ್ರದವಾದ ರೂಪ. ಅದನ್ನು ಆಚಾರ್ಯರು ಜ್ಞಾನಪ್ರದಸ್ಥ ಭಗವಾನ್ ಕಮಲಾವಿರಿಂಚ ಶರ್ವಾದಿ ಪೂರ್ವ ಜಗತಃ, ಲಕ್ಷ್ಮೀ ಬ್ರಹ್ಮಾದಿಗಳಿಗೂ ಯಸ್ಮಾತ್ ಬ್ರಹ್ಮೇಂದ್ರ, ಅದನ್ನು ಇನ್ನೊಂದು ಕಡೆಯವರು ಯಾಜ್ಞವಲ್ಕ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಅಂತ. ಯಾರಿಂದಲೇ ಬ್ರಹ್ಮಾದಿ ದೇವತೆಗಳಿಗೂ ಲಕ್ಷ್ಮಿಗೂ ಜ್ಞಾನದ ಸ್ಫುರಣವೋ ಅಂಥ ಭಗವಂತನಿಗೆ ನಮಸ್ಕಾರ ಅಂತ. ಅದು ಯಾವುದು? ಯಜ್ಞ. ಯಜ್ಞ ಅಂದರೆ ಯತ್, ಯಾರಿಂದ ಜ್ಞ ಅಂದರೆ ಜ್ಞಾನ ಸ್ಫೂರ್ತಿಯೋ ಅವನು ಯಜ್ಞ. ಈ ಎಲ್ಲ ಒಂದೊಂದು ಶಬ್ದದಿಂದ ವಿಚಿತ್ರವಾದ ಅರ್ಥವನ್ನು ಆಚಾರ್ಯ ನನಗೆ ಹೊಳಿಸ್ತಾರೆ. ಯತ್ ಜ್ಞ, ಯಾರಿಂದ ಸಮಸ್ತ ದೇವತೆಗಳಿಗೂ ಜ್ಞಾನದ ಸ್ಫೂರ್ತಿಯೋ ಅವನು ಯಜ್ಞ. ಅಂಥ ಭಗವಂತ ಜ್ಞಾನವನ್ನ ಮಾಧವ, ಎಲ್ಲರಿಗೂ ಸುರರಿಗೂ ಗುರು, ಜ್ಞಾನಪ್ರದ. ಆಮೇಲೆ ಆಚಾರ್ಯರಿಗಂತೂ ಪೂರ್ಣ ಗುರುಂಶ್ಚಾನ್ಮೇ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಗೀತಾ ಭಾಷ್ಯ ಬರೆಯುವಾಗ ವಿಶೇಷತೋ ಮೇ ಅನುವ್ಯಾಖ್ಯಾನ ಹೇಳಿದ್ರು ಆಚಾರ್ಯರು. ಜಗದ್ಗುರುಣಾಂ ಗುರುವಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿಚಾಹಮೇವ ವಿಶೇಷತೋ ಮೇ. ಜಗದ್ಗುರುಗಳಿಗೆಲ್ಲ ಗುರು, ವಿಶೇಷವಾಗಿ ನನಗೆ ಗುರು ಒಂದು ವೇದವ್ಯಾಸನ. ಅಲ್ಲಿ ಗುರುಂಶ್ಚಾನ್ ಗೀತಾ ಭಾಷ್ಯದಲ್ಲಿ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಗುರುಂಶ್ಚಾನ್ ಅಕಾರವಾಚ್ಯನಾದ ನನ್ನ ಗುರುವನ್ನು ನಮಸ್ಕಾರ ಮಾಡಿ. ಅಕಾರವಾಚ್ಯ ಅಂದರೆ ಭಗವಂತನೇ. ಆನ್ ಗುರುವನ್ನು, ಅದು ವೇದವ್ಯಾಸ ರೂಪಕ್ಕೂ ಅಕಾರಕ್ಕೂ ವಿಶೇಷವಾದ ಸಂಬಂಧ ಇದೆ. ವೇದವ್ಯಾಸರನ್ನು ಕರೆಯುವಾಗಲೂ ಅಹ್ ಪುರಾಣ ಋಷಿ ವ್ಯಾಸ ಸತ್ಯವತಿ ಸುತಃ ಅಂತ ಅವರಿಗೆ ಅಕಾರವಾಚ್ಯತ್ವವನ್ನು ಪದ್ಮಪುರಾಣದಲ್ಲಿ ಹೇಳಿದ್ದಾರೆ. ಹಾಗಾಗಿ ಆನ್ ಅಕಾರವಾಚ್ಯನಾದ ನನ್ನ ಗುರು ಅಂತಾರೆ. ಅವ್ರು ಯಾರಪ್ಪ ಅಕಾರವಾಚ್ಯರಾದ ಗುರುಗಳು ಅಂದರೆ ಭಗವಂತನೇ ಅಕಾರವಾಚ್ಯ, ವ್ಯಾಸರೇ ಅಕಾರವಾಚ್ಯ. ಹಾಗಾಗಿ ನನ್ನ ಗುರುವನ್ನು ಅಂತ ವಿಶೇಷ ಗುರು. ಅದನ್ನು ಮಾಧವ ಅಂದರೆ ಆಚಾರ್ಯರಿಗೆ ಅವರಲ್ಲಿ ಇರತಕ್ಕಂಥ ಏನು ಸರ್ವಜ್ಞತ್ವ ಇದೆ, ಆ ಜ್ಞಾನದ ಮಡು, ಅದಕ್ಕೆ ಯಾರು ಧವ, ಆ ಜ್ಞಾನವನ್ನು ಕೊಟ್ಟವರು, ಆ ಜ್ಞಾನದಲ್ಲಿ ಆ ಪರಿಶುದ್ಧವಾದ ಜ್ಞಾನವನ್ನು ಕೊಟ್ಟವ. ಜ್ಞಾನ ಕೊಡ್ತಾನೆ. ಅನೇಕ ಮಂದಿಯ ಜ್ಞಾನ ಅಂದರೆ ಅದು ಅಜ್ಞಾನವೇ ಆಗಿರ್ತದೆ. ಮತ್ತು ಅಜ್ಞಾನವನ್ನೇ ಜ್ಞಾನ ಅಂತ ತಿಳ್ಕೊಂಡು ಬಿಟ್ಟಿರ್ತೇವೆ ನಾವು. ನಮಗೆ ಗೊತ್ತಿರುವಂತಹ ಅಲ್ಪ ವಿಷಯವನ್ನೇ ಮಹಾ ದೊಡ್ಡ ಸಂಗತಿಯಿಂದ ಭ್ರಮಿಸ್ಕೊಂಡು ಬಿಡ್ತೇವೆ. ಅದಕ್ಕೋಸ್ಕರ ಶುದ್ಧವಾದ ಜ್ಞಾನ ಬೇಕು. ಮಾಧವ ಮಾಧವ ಶೋಧಕ ಒಂದೇ ಅಂದ್ರೆ ಜ್ಞಾನಕ್ಕೆ ಒಡೆಯ ನೀನು, ಅದರಿಂದ ಜ್ಞಾನವನ್ನು ಶೋಧನೆ ಮಾಡು. ಶುದ್ಧವಾದ ಜ್ಞಾನ ಕೊಟ್ಟು ಈ ಜೀವವನ್ನು ಶೋಧನೆ ಮಾಡು. ಈ ಜೀವದಲ್ಲಿ ತುಂಬ ಕಳೆ ತುಂಬಿಬಿಡುತ್ತೆ. ಅವರು ತನ್ನ ಜೀವದ ಬಗ್ಗೆ ಹೇಳುವುದಲ್ಲ, ಒಟ್ಟು ಜೀವ ಸಮುದಾಯದಲ್ಲಿ ಅಜ್ಞಾನ ತಮೋಗುಣದ ಕಳೆ ತುಂಬಿಬಿಡುತ್ತೆ ಜೀವ ಸ್ವರೂಪದಲ್ಲಿ. ಅದನ್ನು ಆ ತಮೋಗುಣದ ಕಳೆ ತೆಗೆದು ಅದರಲ್ಲಿ ಒಳಗಿರ್ತಕ್ಕಂಥ ಶುದ್ಧ ಸತ್ವವನ್ನು, ಮನಸ್ಸಿನಲ್ಲಿ ತುಂಬಿರತಕ್ಕ ಕೊಳೆಯನ್ನು ತೊಳೆದು ಅದನ್ನು ಶುದ್ಧ ಸತ್ವಮಯ ಮಾಡಬೇಕು. ಜ್ಞಾನವನ್ನು ಒಳಗೆ ತುಂಬಬೇಕು. ಆ ಶೋಧನೆ, ಕ್ಲೀನಿಂಗ್ ಪ್ರೊಸೆಸ್ಸು ಯಾರು ಮಾಡಬೇಕು? ನಮಗೇನು, ನಮ್ಮ ಹತ್ರ ಮನಸ್ಸನ್ನು ತೊಳೆಯೋ ಸೋಪೇ ಇಲ್ಲ. ಅದು ನೀನೇ ಆ ಕೆಲಸ ಮಾಡಬೇಕು. ಮಾಧವ ಮಾಧವ ಶೋಧಕ ಒಂದೇ ಅಂಥ ಮನಸ್ಸನ್ನು ಶೋಧನೆ ಮಾಡಿ. ಶೋಧನೆ ಅಂದರೆ ಎನ್ಕ್ವೈರಿ ಅಲ್ಲ, ಕ್ಲೀನಿಂಗ್. ಶೋಧಕ ಅಂದರೆ ಸಂಶೋಧನೆ ಮಾಡುವಂತ ಅರ್ಥ ಅಲ್ಲ, ಶುದ್ಧಿ ಮಾಡುವವ ಅಂತ. ಸಂಸ್ಕೃತದಲ್ಲಿ ಶೋಧನೆ ಅಂದರೆ ಸ್ವಚ್ಛಗೊಳಿಸುವುದು. ಶೋಧಕ. ನೀನು ಬಂದು ಕೂತ್ರೆ ಹೃದಯ ಸ್ವಚ್ಛವಾಗುತ್ತೆ. ನೀನು ಬಂದು ಕೂತ್ರೆ ಈ ದೇಹ ಸ್ವಚ್ಛವಾಗುತ್ತೆ. ಎಲ್ಲ ಕಡೆ ನೀನು ಎಲ್ಲಿ ಬಂದೆ ಅದು ಸ್ವಚ್ಛವಾಗುತ್ತೆ. ಹೀಗೆ ನೀನು ಬಂದು ನೆಲೆಸಿ ಮನಸ್ಸಿನಲ್ಲಿ ನಿನ್ನ ಅರಿವನ್ನು ಕೊಟ್ಟು ನನ್ನನ್ನು ಶೋಧನೆಗೊಳಿಸು, ಶುದ್ಧಗೊಳಿಸು. ಅಂಥ ಶೋಧಕನಾದ ಭಗವಂತನೇ ನಿನಗೆ ನಮಸ್ಕಾರ. ಮಾಧವ ಮಾಧವ ಶೋಧಕ ಒಂದೇ. ಆಮೇಲೆ ಬಾಧಕ ಬೋಧಕ ಶುದ್ಧ ಸಮಾಧಿ. ಅವನು ಶೋಧನೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಅವನು ಬಾಧಕ ಆಗಿಬಿಡ್ತಾನೆ. ಯಾವುದಕ್ಕೆ? ಆಮೇಲೆ ಈ ಪ್ರಪಂಚದಲ್ಲಿ ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ, ಬಹಳ ತೊಂದರೆ ಆಗಿಬಿಡುತ್ತೆ. ಅವನು ಬಂದು ಕೂತು ಬಿಟ್ಟ ಅಂದರೆ
ತದಲಂ ಬಹುಲೋಕ ವಿಚಿಂತನೆಯ. ಈ ಲೋಕವಾರ್ತೆ, ಜನರ ಒಡನಾಟ, ಲೌಕಿಕ ವ್ಯವಹಾರ ಎಲ್ಲ ಬೇಡ ಆಗಿಬಿಟ್ರೆ ಬಹಳ ಕಷ್ಟ ಅಲ್ವಾ? ಆಮೇಲೆ ಏನು ಮಾಡೋದು ಸ್ವಾಮಿ, ವ್ಯವಹಾರದಲ್ಲಿ ಕೈ ಹಾಕಲಿಕ್ಕೆ ಆಗೋದಿಲ್ಲ, ಮನಸ್ಸು ಹೋಗುವುದಿಲ್ಲ ಆ ಕಡೆ. ಯಾವುದು ಬೇಡ ಅಂತ ಆಗ್ಲಿಬಿಟ್ರೆ, ಭಗವನ್ಮಯತೆ ಬಂದುಬಿಟ್ರೆ ಯಾವ ಲೌಕಿಕ ವ್ಯವಹಾರವನ್ನು ಮಾಡಲಿಕ್ಕೆ ಆಗುವುದಿಲ್ಲ, ಅಂಥ ಸಮಸ್ಯೆ ಇದೆ. ಆದ್ದರಿಂದ ಲೌಕಿಕ ವ್ಯವಹಾರಗಳು ಮತ್ತೆ ಭಗವಂತನಿಗೆ ಬೆನ್ನ ಹಾಕಿ ಹೋಗುವುದಕ್ಕೆ ಬಾಧಕ ಆಗಿಬಿಡ್ತೀಯ ನನಗೆ. ಎಲ್ಲ ಬೇಡ ಅಂತ ಅನಿಸ್ಬಿಡುತ್ತೆ, ಇದೆಲ್ಲ ಜೀವನಕ್ಕೆ ಬಾಧಕವಾಗಿ ಕಾಣುತ್ತೆ. ಹೀಗೆ ಎಲ್ಲವನ್ನೂ ಬಾಧಕವಾಗಿ ಮಾಡುವವನು ಅಂದರೆ ಭಗವಂತನಿಗೆ ವಿರುದ್ಧವಾಗಿರತಕ್ಕಂಥ ಪ್ರಾಪಂಚಿಕ ವಿಷಯಗಳನ್ನೆಲ್ಲ ಸಂಸಾರ ಬಂಧನಕ್ಕೆ ಬಾಧಕ ಆಗಿಬಿಡ್ತಾನೆ. ಯಾಕೆಂದರೆ ಬೋಧಕ, ನೀನು ಸತ್ಯದ ಬೋಧಕನಾಗಿ ಒಂದು ಕೊಟ್ಬಿಟ್ಟು, ಸತ್ಯದ ಅರಿವು ಕೊಟ್ಟುಬಿಟ್ಟು, ಆದ್ದರಿಂದ ಈ ಸಂಸಾರ ಬಂಧನಕ್ಕೆ ಬಾಧಕನಾಗಿಬಿಡ್ತೀನಿ. ನೀನು ಬಾಧಕ ಬೋಧಕ. ಸಂಸಾರ ಬಂಧಕ್ಕೆ ಬಾಧಕನಾಗಿ, ಮೋಕ್ಷ ಸಾಧನವಾದ ಜ್ಞಾನದ ಬೋಧಕನಾಗಿ ನನ್ನೊಳಗೆ ಕೂತು ಬಿಟ್ಟಿದ್ಯಾ ಅಂತ ಆಚಾರ. ಅಷ್ಟೇ ಅಲ್ಲ, ದುಷ್ಟರಿಗೆ ಬಾಧಕನಾಗಿ, ಸಜ್ಜನರಿಗೆ ಬೋಧಕನಾಗಿ ನಿಂತಿದ್ಯಾ. ದುರ್ಜನರಿಗೆ ಬಾಧಕ, ಸಜ್ಜನರಿಗೆ ಬೋಧಕ. ಅದನ್ನು ಹೇಳ್ತಾರೆ, ಬಾಧಕ ಬೋಧಕ. ದುರ್ಜನರಿಗೆ ತೊಂದರೆ ಕೊಡಲಿಕ್ಕೆ ದುರ್ಜನರ ನಾಶಕ್ಕೋಸ್ಕರವೇ ಬಂದವ. ಅದರಿಂದ ಸಜ್ಜನರ ಜ್ಞಾನಾಭಿವೃದ್ಧಿ. ದುರ್ಜನರ ಸಂಹಾರಕ್ಕೋಸ್ಕರ ಅರ್ಜುನನ ಸಾರಥ್ಯ ಮಾಡಿದ. ದುರ್ಜನರ ಸಂಹಾರಕ್ಕೋಸ್ಕರ ಮಾತ್ರ ಅಲ್ಲ, ಅಲ್ಲಿ ಸೇರಿದ 11 ಅಕ್ಷಣಿಯ ಬಾಧಕನಾಗಿ ಅಷ್ಟೇ ಅಲ್ಲ, ರಥದಲ್ಲಿ ಕೂತೇ ಅವನು ಭಗವದ್ಗೀತೆಯ ಬೋಧಕನಾದದ್ದು. ಆದ್ದರಿಂದ ನೀನು ಬಾಧಕನಾದದ್ದು ಆ ರಥದಲ್ಲಿ ಕೂತೆ, ಬೋಧಕನಾದದ್ದು ಆ ರಥದಲ್ಲಿ ಕೂತೆ. ಯೋಗ್ಯರಿಗೆ ಬೋಧಕನಾದಿ, ಅಯೋಗ್ಯರಿಗೆ ಬಾಧಕನಾದಿ. ಬಾಧಕ ಬೋಧಕ ಇದು ಯಾವಾಗ ತಿಳಿಬೇಕು? ನೀನು ಬಾಧಕ, ನೀನು ಬೋಧಕ ಅಂತ. ಅಂದರೆ ಶುದ್ಧ ಸಮಾಧಿ, ಪರಿಶುದ್ಧವಾದ ಮನಸ್ಸಿನಲ್ಲಿ ಈ ರೀತಿಯ ಅರಿವನ್ನು ಸಮಾಧಿಯಿಂದ, ಅಂದರೆ ನಿರಂತರ ಚಿಂತನ, ಸಮಾಧೀಯತೆ, ಶುದ್ಧವಾದ ಮನಸ್ಸಿನಲ್ಲಿ ಸಮಾಧೀಯತೆ, ಚೆನ್ನಾಗಿ ಬಂದು ಕೂತ್ಕೊಳ್ಳುವನು. ಪರಿಶುದ್ಧವಾದ ಮನಸ್ಸಿನಲ್ಲಿ ಚಿಂತನೆ ಮಾಡಿದರೆ ಭಗವಂತನ ಈ ಗುಣವಿಶೇಷಗಳು ನಮಗೆ ಗೋಚರವಾಗ್ತವೆ. ಶುದ್ಧವಾದ ಮನಸ್ಸಿನಲ್ಲಿ, ಶುದ್ಧರಾದ ಜೀವರಲ್ಲಿ ಸಮಾಧೀಯತೆ, ಸದಾ ಸನ್ನಿಹಿತನಾಗಿರುವವನು ಮತ್ತು ಗೋಚರವಾಗುವನು. ಶುದ್ಧರಾದ ಜೀವನಲ್ಲಿ ಸನ್ನಿಹಿತನಾದವ, ಶುದ್ಧವಾದ ಮನಸ್ಸಿಗೆ ಗೋಚರವಾಗುವವನು, ಶುದ್ಧ ಸಮಾಧಿಯಲ್ಲಿ. ಬಾಧಕ ಬೋಧಕ ಶುದ್ಧ ಸಮಾಧಿ. ಬಾಧಕ ಬೋಧಕ ಈ ಸಂಸಾರ ಅಥವಾ ಜೀವನದಲ್ಲಿ ಬರತಕ್ಕಂಥ ಜಂಜಡಗಳು, ದುಃಖ ಇತ್ಯಾದಿಗಳಿಗೆ ಬಾಧಕವಾದ ವಿಷಯವನ್ನು, ಅಂದರೆ ಭಗವಂತನ ವಿಷಯವನ್ನು ಬಾಧಕವಾಗಿರತಕ್ಕಂಥ ಜ್ಞಾನ ಬರುವಂಥ ಬೋಧವನ್ನು ವೇದದ ಮೂಲಕ ಕೊಡತಕ್ಕವ. ಈ ಸಂಸಾರದ ದುಃಖಕ್ಕೆ ಬಾಧಕವಾಗಿರತಕ್ಕಂಥದ್ದು ವೇದವಿದ್ಯೆ, ಅದನ್ನು ಬ್ರಹ್ಮಾದಿಗರಿಗೆ ಬೋಧಕನಾದವನೇನು. ಮತ್ತೆ ನೀನೇ ಬಾಧಕತಾಂಗತಃ, ಬಾಧ್ಯನೂ ಬಾಧಕನೂ ಆಗಿ ಬಾಧ್ಯರೊಳಗೂ ಬಾಧಕರೊಳಗೂ ತುಂಬುತ್ತಾನೆ ಅಂತ ಭಾಗವತದಲ್ಲಿ ಹೇಳಿದ್ದಾನೆ. ಅದನ್ನು ಹರಿಕಥಾಮೃತಾಲ್ ಜಗನ್ನಾಥದಾಸರು ಹೇಳಿದ್ದನ್ನು ಕಳೆದ ಬಾರಿ ನಾನು ವಿವರಿಸಿದ್ದೆ. ಬಾಧ್ಯನಾಗಿ, ಬಾಧಕನಾಗಿ, ಅಂದರೆ ಬಾಧಕನೊಳಗೆ ಅಲ್ಲಿ 11 ಅಕ್ಷೋಣಿ ಇದ್ದು ತೊಂದರೆ ಕೊಟ್ಟರಲ್ಲ, ಅವ್ರು ತೊಂದರೆ ಕೊಟ್ಟದ್ದು ಯಾರಿಂದ? ಅವರೊಳಗೆ ನೀನೇ ಇದ್ದಲ್ಲವೇ ತೊಂದರೆ ಕೊಟ್ಟದ್ದು. ನೀನು ಅಲ್ಲದೆ ಇದ್ದರೆ ಅವರು ತೊಂದರೆ ಕೊಡೋದು ತಾಕತ್ತು ಆಗದೆ ಹೇಳಿದ್ದು. ಬಾಧಕರ ಒಳಗೆ ಇದ್ದು ಬಾಧಕನಾದವನು ನೀನೇ. ಅವರೊಳಗೆ ನಿಂತು ತೊಂದರೆ ಕೊಡುವ ಬುದ್ಧಿ ಕೊಟ್ಟು ಅವರಿಂದ ಆ ಬುದ್ಧಿಯಿಂದ ಮಾಡಿಸಿದಿ. ಈ ಕಡೆಯಿಂದ ನಿಂತು ಅವರಿಗೆ ಬಾಧಕನಾಗಿ, ಮೊದಲು ಅವರು ಬಾಧಕರಾಗುವಂತೆ ಮಾಡಿದೆ, ಈ ಕಡೆ ನಿಂತು ಅವರಿಗೆ ಬಾಧಕನಾಗಿ ಬೋಧಕನಾಗಿ ನಿಂತೆ. ಇದು ಎಲ್ಲ ನಿನ್ನದೇ ಬೇರೆ ಬೇರೆ ರೀತಿಯ ವ್ಯಕ್ತಿಗಳೊಳಗೆ ಅವರವರ ಯೋಗ್ಯತೆ ಅವರವರನ್ನು ಪ್ರೇರಿಸುವಂತಹ ಲೀಲೆ ಅಲ್ಲವೇ? ಇದು ಶುದ್ಧವಾದಂತಹ ಸಮಾಧಿ ಸ್ಥಿತಿಯಲ್ಲಿ ನಿನ್ನ ಕುರಿತು ಚಿಂತನೆ ಮಾಡಿದಾಗ ಗೋಚರವಾಗುವಂಥ ಅಂಶ. ಬಾಧಕ ಬೋಧಕ ಶುದ್ಧ ಸಮಾಧಿ. ಮಾಧವ ಶೋಧಕ ಒಂದೇ, ಬಾಧಕ ಬೋಧಕ. ಜ್ಞಾನ, ಶುದ್ಧವಾದ ಜ್ಞಾನ ಬರುವಂತೆ ಮಾಡಿ ನಮ್ಮನ್ನು ಶೋಧನೆ ಮಾಡಿದ. ಆಗ ಈ ಸಂಸಾರ ದುಃಖ ಅದಕ್ಕೆಲ್ಲ ಬಾಧಕವಾಗಿಬಿಟ್ಟ ಮತ್ತು ಮೋಕ್ಷ ಸಾಧನವಾದ ಜ್ಞಾನದ ಬೋಧಕ ಆಗಿಬಿಟ್ಟ. ಹೀಗೆ ಮಾಧವನ ವರ್ಣನೆ ಮಾಡಿ ಆಚಾರ್ಯರು. ಅಲ್ಲಿಂದ ಗೋವಿಂದ 4ನೇ ರೂಪ. ಕೇಶವ, ನಾರಾಯಣ, ಮಾಧವ, ಗೋವಿಂದ. 12 ಮೂರ್ತಿಗಳಲ್ಲಿ 4ನೇ ಮೂರ್ತಿ ಗೋವಿಂದ. ಗೋವಿಂದ ಪುರಂದರ ಒಂದೇ, ಸ್ಕಂದ ಸ್ವನಂದನ ವಂದಿತ ಪಾದ. ಇದರಲ್ಲಿ ನೀವು ಗಮನಿಸಿ, ಆಚಾರ್ಯರು ಒಂದು ವಿಶಿಷ್ಟವಾದಂಥ, ಅಂದರೆ ಶಬ್ದದಲ್ಲಿ ಒಂದು ವಿಶಿಷ್ಟವಾದ ಮೆಥಡನ್ನು ಬಳಸಿದ್ದಾರೆ.
ಆ ನಾಮದಲ್ಲಿ ಯಾವ ಶಬ್ದ ಇದೆಯೋ, ಯಾವ ಅಕ್ಷರ, ಅದನ್ನು ಹೆಚ್ಚು ಬಾರಿ ಆವೃತ್ತಿ ಮಾಡತಕ್ಕಂಥದ್ದು. ಕೇಶವ ಅಂತ ಬಂದರೆ ಕೇಶವ ಕೇಶವ ಶಾಸಕ ಒಂದೇ ಪಾಶಧರಾರ್ಚಿತ ಶೂರ ಪರೇಶ, ಪ್ರತಿ ವಿಶೇಷದಲ್ಲಿ ಆ ಕೇಶವ ಅನ್ನೋದರಿಂದ ಶಕಾರ ಬರುತ್ತೆ. ನಾರಾಯಣ ಅಂದರೆ ನಾರಾಯಣ ರತಾರಣ ಒಂದೇ ಕಾರಣ ಕಾರಣ ಪೂರ್ಣವರೇಣ್ಯ ರೇಪ ತಗೊಂಡ್ರು. ಮಾಧವ ಅನ್ನೋದು ಧಾ ಬಂತು, ಮಾಧವ ಮಾಧವ ಶೋಧಕ ಒಂದೇ ಬಾಧಕ ಬೋಧಕ ಶುದ್ಧ ಸಮಾಧಿ ಅಧಕಾರ ತಗೊಂಡ್ರು. ಗೋವಿಂದ ಅಂತ ಬಂದಾಗ ಗೋವಿಂದ ಗೋವಿಂದ ಪುರಂದರ ಒಂದೇ ಸ್ಕಂದ ಸನಂದನ ವಂದಿತ ಪಾದ ದಾ 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 ಅದ. ಅಂದ್ರೆ ಇದು ಒಂದು ಗಾನದಲ್ಲಿ ಮತ್ತು ಶ್ಲೋಕದ ಶೈಲಿಗೆ ಬಹಳ ಅದ್ಭುತವಾದಂತಹ ಪರಿಣಾಮವನ್ನು ಮಾಡತಕ್ಕಂಥ ಸೌಂದರ್ಯವನ್ನು ಕೊಡುತ್ತೆ. ಇದಕ್ಕೆ ಶಯ್ಯ ಅಂತಾರೆ ಸಂಸ್ಕೃತದಲ್ಲಿ. ಶಯ್ಯ ಅಂತ, ಶಯ್ಯ ಅಂದರೆ ಹಾಸಿಗೆ ಅಲ್ಲ, ಶಬ್ದದ ನಡೆಯ ಚೆಲುವು. ಅದು ಹಾಸಿಗೆಯಲ್ಲಿಟ್ಟು ತೂಗಿದ ಹಾಗೆ, ಮಗುವನ್ನ ತೊಟ್ಲಲ್ಲಿಟ್ಟು ತೂಗಿದ ಹಾಗೆ ಕುಣಿಯುತ್ತೆ ಆ ಶಬ್ದ. ಅದಕ್ಕೋಸ್ಕರ ಶಯ್ಯಾಗುಣ ಅಂತಾರೆ. ಅಂಥ ಒಂದು ಚೆಲುವನ್ನು ತುಂಬಿದ್ದಾರೆ. ಗೋವಿಂದ ಗೋವಿಂದ ಪುರಂದರ ಒಂದೇ ಸ್ಕಂದ ಸನಂದನ ವಂದಿತವಾದ ಎಲ್ಲ ಮುಂದೆ ನೋಡಿ. ಮುಂದೆ ವಿಷ್ಣು ಒಂದೇ, ವಿಷ್ಣು ಸೃಜಿಷ್ಣು ವಸಿಷ್ಣು ಒಂದೇ ಕೃಷ್ಣ ಸದೃಷ್ಣವ ಭೀಷ್ಣ ಸದೃಷ್ಣು, ಎಲ್ಲರೂ ಕವಿಲ್ಲ ಇದನ್ನು. ಆ ಶಬ್ದಗಳನ್ನು ಹಾಗೆಯೇ ಕುಣಿಸ್ತಾರೆ. ಅಂದರೆ ಶಬ್ದಗಳ ಮೂಲಕ, ಶಬ್ದಗಳನ್ನು ಕುಣಿಸುವ ಮೂಲಕ, ಶಬ್ದಗಳಷ್ಟೇ ಕುಣಿಯೋದು ನಮಗೆ, ಆ ಶಬ್ದಗಳಿಂದ ವಾಚ್ಯವಾದ ಭಗವಂತ ಕುಣಿತಾನೆ. ಅವರು ಆ ಶಬ್ದಗಳು ಹೇಗೆ ಕುಣಿತಾರೆ ಹಾಗೆ ಭಗವಂತ ಕುಣಿದು ಬರಬೇಕು ಆ ಶಬ್ದಗಳನ್ನು ಹೇಳುವಾಗ. ಅದು ಆ ಪದ್ಯದ ವೈಶಿಷ್ಟ್ಯ. ಗೋವಿಂದ ಗೋವಿಂದ ಪುರಂದರ ಒಂದೇ, ಗೋವಿಂದ ಗೋವಿಂದ ಇದು ಹಾಗೆ. ಇದು ಭಗವಂತನ ಮೂಲರೂಪದ ಹೆಸರು ಹೌದು. ವಿಶೇಷತಃ ಕೃಷ್ಣನ ಹೆಸರು. ಈ ಎಲ್ಲ ಹೆಸರುಗಳು ಕೃಷ್ಣನಿಗೆ ವಿಶೇಷವಾಗಿ. ಯಾಕೆಂದ್ರೆ ಗೋವುಗಳನ್ನು ಕಾದವನು, ಗೋವುಗಳನ್ನು ಕಾಯುತ್ತಾ ಗೋವಿಂದನಾದವ. ಗಾಹ ವಿಂದತಿ, ವಿಂದತಿ ಅಂದರೆ ಹೊಂದಿದವ, ಗೋವುಗಳನ್ನು ಪಡೆದವ, ಹೊಂದಿದವ. ಗೋವುಗಳನ್ನು ಹೊಂದುವುದಂದ್ರೆ ಗೋವುಗಳ ಜೊತೆಗಿದ್ದು ಗೋವುಗಳನ್ನು ರಕ್ಷಿಸಿದವ. ಗೋವುಗಳನ್ನು ರಕ್ಷಿಸಿದವನಾದ್ದರಿಂದ ಗೋವಿಂದ ನಾಮಕನಾದಿ ಕೃಷ್ಣಾವತಾರದಲ್ಲಿ. ಆದರೆ ನೀನು ಎಲ್ಲ ರೂಪದಲ್ಲೂ ಗೋವಿಂದನೇ, ಕೃಷ್ಣಾವತಾರದಲ್ಲಿ ಅಲ್ಲ. ಯಾಕೆಂದರೆ ಗೋವಂದ್ರೆ ಮೂಲತಃ ವೇದವಾಣಿ. ಅವುಗಳು ಇವನನ್ನು ಹೋಗಿ ಒಂದು ಸೇರ್ತಾರೆ. ಎಲ್ಲ ವೇದಗಳಿಂದ ವೇದ್ಯ, ಸಮಸ್ತ ವೇದ ವೇದ್ಯ ಅಂತ ಒಂದು ಅರ್ಥ. ಮತ್ತು ವೇದದ ಅರ್ಥವನ್ನ ವಿಂದ ಅಂದರೆ ಅದನ್ನು ಪಡೆದವನು, ತಿಳಿದವನು. ವೇದಗಳಿಂದ ವೇದ್ಯನಾದವ, ವೇದದ ನಿಜವಾದ ಪೂರ್ಣಾರ್ಥವನ್ನ ಪೂರ್ಣವಾಗಿ ತಿಳಿದವ ಏಕಮಾತ್ರ. ವೇದ ವಿದೇವ ಚ ಅಹಂ, ನಾನು ಮಾತ್ರ ವೇದಾರ್ಥವನ್ನು ಬಲ್ಲವನು ಅಂತ ಏನು ಹೇಳಿದ್ದಾನೆ. ವೇದ ವೇದ್ಯ ಮತ್ತು ವೇದಾರ್ಥವನ್ನು ತಿಳಿದವನು, ಪೂರ್ಣವಾಗಿ ತಿಳಿದವನು. ನಾಣ್ಯೋ ಮದ್ವೇದ ಕಶ್ಚನ ಅಂತ ಭಾಗವತಲ್ಲಿ ಹೇಳ್ತಾರೆ ಕೃಷ್ಣ. ಇತ್ಯಸ್ಯಾಹ ಹೃದಯ ಸಾಕ್ಷಾತ್ ನಾಣ್ಯೋ ಮದ್ವೇದ ಕಶ್ಚನ ಅಂತ. ವೇದದ ಅರ್ಥ ನನ್ನ ಬಿಟ್ಟಿನ ಯಾರಿಗೂ ಗೊತ್ತುಂಟಯ್ಯ. ಅದರ ಪೂರ್ತಿ ಹೃದಯ ನನ್ನನ್ನು ಬಿಟ್ಟು ಯಾರಿಗೂ ಅರ್ಥ ಆಗಲ್ಲ. ಯಾಕೆಂದರೆ ವೇದ ಅಂದರೆ ವೇದಮಾನಿನಿಯಾದ ಲಕ್ಷ್ಮಿ. ಲಕ್ಷ್ಮಿಯನ್ನ ಪೂರ್ಣವಾಗಿ ತಿಳಿಯೋದು ಭಗವಂತ ಮಾತ್ರ, ಅವಳನ್ನು ಪೂರ್ತಿ ತಿಳಿದ. ಅದರಿಂದ ಲಕ್ಷ್ಮೀ ಸ್ವರೂಪ ಅದು ವೇದ. ನಾನಲ್ಲದೆ ಯಾರಿಗೂ ಅದು ಪೂರ್ತಿ ರಹಸ್ಯ ಗೊತ್ತಿಲ್ಲ ವೇದದ್ದು. ನಾಣ್ಯೋ ಮದ್ವೇದ ಕಶ್ಚನ. ಆದ್ದರಿಂದ ಎಲ್ಲ ವೇದಗಳ ಅರ್ಥವನ್ನು ಬಲ್ಲವನು, ಎಲ್ಲ ವೇದಗಳಿಂದ ವಾಚ್ಯನಾದವನು. ಮತ್ತು ಗೋ ಅಂದರೆ ಭೂಮಿ, ಭೂಮಿಗೆ ಇಳಿದು ಬಂದವನು, ಅವತಾರ ತಾಳಿದ ಬರುವವನು ಭಕ್ತರಿಗೋಸ್ಕರ. ಬಂದು ಕೃಷ್ಣ ರೂಪದಲ್ಲಿ ಗೋವುಗಳನ್ನು ಸಲಹಿದವನು. ಆದ್ದರಿಂದ ಮತ್ತು ಎಲ್ಲ ಗೋವು ಅಂದರೆ ಸ್ತುತಿ. ಯಾರು ಏನು ಯಾವ ಶಬ್ದದಿಂದ ಯಾವ ನಾಮದಿಂದ ಯಾರು ಸ್ತೋತ್ರ ಮಾಡಿದರೂ ಸ್ವೀಕರಿಸುವವನು ಅವನು ಗೋವಿಂದ. ಇನ್ನೂ ಅನೇಕ ಅರ್ಥಗಳಿವೆ. ಅದೆಲ್ಲ ಅರ್ಥ ಹೇಳ್ತಾ ಕೂತ್ಕೊಂಡ್ರೆ ನಮ್ಮ ಆಯಸ್ಸು ಸಾಲ. ಅನ್ನವನ್ನು ಕೆಲವು ಅರ್ಥಗಳನ್ನು ಕೆಲವು ಶಬ್ದಕ್ಕೆ ಸದ್ಯ ನೋಡಿದರೆ ಸಾಕು. ಇಷ್ಟು ನೆನಪಿಟ್ಟರೆ ಧಾರಾಳ ಸಾಕು. ಗೋವಿಂದ ಗೋವಿಂದ ಪುರಂದರ ಒಂದು. ಪುರಂದರ ಅಂದರೆ ಇಂದ್ರನ ಹೆಸರು. ಅವರು ಹೇಳಿದ್ರಲ್ಲ, ಗೋವಿಂದ ಅಂದರೆ ಎಲ್ಲ ಸ್ತುತಿಗಳಿಂದಲೂ ಕೂಡ ಯಾವ ಶಬ್ದದಿಂದ ಸ್ತುತಿ ಮಾಡಿದರೂ ಅದನ್ನು ಸ್ವೀಕರಿಸುವವ ನೀನು ಅಂತ ಹೇಳಿದ್ರಲ್ಲ, ಅದಕ್ಕೆ ಆ ನಾಮಕ್ಕೆ ಸರಿಯಾಗಿ ಮುಂದೆ ಪುರಂದರ ಅಂತ ಹೇಳ್ತಾರೆ. ಯಾವ ಗೋವಿನಿಂದ, ಗೋವಂದ್ರೆ ಶಬ್ದ, ಯಾವ ಶಬ್ದದಿಂದ ಸ್ತುತಿಸಿದರೂ ಸ್ವೀಕರಿಸುವವ, ಅದಕ್ಕೆ ನಾನು ಪುರಂದರ ಅಂತ ಕರೀತೇನೆ ನಿನ್ನನ್ನು. ಆ ಶಬ್ದ ಇಂದ್ರ ಅಲ್ಲ, ನೀವೇ ಸ್ವೀಕರಿಸಬೇಕು. ಯಾಕೆಂದರೆ ಆ ಶಬ್ದದಿಂದ ನೀವೇ ವಾಚ್ಯರಲ್ವಾ ಅಂತಾರೆ. ಆ ನಾಮಕ್ಕೆ ಸಂಬಂಧಪಟ್ಟು ಒಂದು ವಿಚಿತ್ರವಾದ ಹೆಸರನ್ನು ಪುರಂದರ ಅಂತ ಅನ್ನೋ ಶಬ್ದ ಸಾಮಾನ್ಯವಾಗಿ ಇಂದ್ರನಿಗೆ ಪ್ರಸಿದ್ಧ.
ಶತ್ರು ದೈತ್ಯನ ಪುರವನ್ನು ಸೀಳಿದವನು ಪುರಂದರ. ಮತ್ತು ದೈತ್ಯರ ಪುರವನ್ನು ಸೀಳಿದವನು ಯಾವ ಇಂದ್ರ? ನೀನಲ್ಲದೆ ಇನ್ಯಾರು? ಇಂದ್ರನೇ ಮಾಡಿದ್ರು, ಇಂದ್ರನೊಳಗಿದ್ದು ನೀನೇ ಮಾಡಿದ್ದಲ್ವ ಅದನ್ನು. ಅದರಿಂದ ನೀನೇ ಪುರಂದರ. ಪುರಂದರ ತ್ರಿಪುರಾಸುರ ಸಂಹಾರ ಮಾಡುವಾಗ ಶಿವನು ತ್ರಿಪುರರ ಪುರವನ್ನು ಸಂಹಾರ ಮಾಡಿದ, ಅವನು ಪುರಂದರನಾದ. ಅವಾಗಲೂ ನೀನಿದ್ದಿ ಅಂತರ್ಯಾಮಿಯಾಗಿ. ಇಂದ್ರ ಶತ್ರುಪುರವನ್ನು ನಾಶ ಮಾಡಿದ, ಪುರಂದರ ಆದ, ಅವಾಗಲೂ ನೀನು ಇದ್ದಿ. ಆಮೇಲೆ ನೀನು ನಿಜವಾಗಿ ಪುರಂದರ, ಇವು ಯಾರೂ ಅಲ್ಲ. ಅದು ನಿಜವಾಗಿ ಕೊನೆಯ ತನಕ ನಮ್ಮನ್ನು ಬಿಡದ ಒಂದು ಪುರ ಉಂಟಲ್ಲ, ಈ ಪುರ ಎಲ್ಲ ಇದ್ರೆ ಉಂಟು, ಹೋದರೆ ಹೋಯಿತು 4 ದಿವಸದ ಪುರಗಳು. ಎಂದೆಂದೂ ಬಿಡದ ಒಂದು ಪುರ ಉಂಟಲ್ಲ, ಆ ಪುರದಿಂದ ನಾವು ಹೊರಗೆ ಬರಬೇಕಲ್ಲ. ಯಾವುದು? ಶರೀರಂ ಪುರಂ ನವದ್ವಾರೇ ಪುರೇ ದೀಹಿ, ಈ 9 ಬಾಗಿಲುಗಳ ಪುರ. ಆ ಪುರದೊಳಗೆ ಹಾಕಿದವ ನೀನಲ್ವ, ಅದನ್ನು ಧಾರಣೆ ಮಾಡಿ ಹೊರಗೆ ಬರಬೇಕು. ಮತ್ತೆ ದೇಹ ಅದು ಪುರವನ್ನು ಧಾರಣೆ ಮಾಡುವವ. ಅಂದರೆ ಈ ಪುರ ಹೋದರೆ ಮತ್ತೊಂದು ಪುರ ಬರುತ್ತೆ, ಪೂರ್ತಿ ಹೋಗುವುದೇ ಇಲ್ಲ ಅದು. ಇದು ಹೋದರೆ ಅದರ ಮತ್ತೊಂದು ಒಳಗಿನಿಂದ ಸೂಕ್ಷ್ಮ ಶರೀರ ಇದೆ, ಅದು ಹೋದರೆ ಅದರ ಒಂದು ಲಿಂಗ ಶರೀರ ಇದೆ. ಆ